ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಪ್ರಿಯ ಮಕ್ಕಳೇ, ಬನ್ನಿರಿ ಪ್ರಿಯರೇ. ನಮಗೆ ಒಂದೇ ಮಾರ್ಗವಾಗಿರುವ ತಂದೆಯಾದ ದೇವರ ಬಳಿಗೆ, ರಕ್ಷಣೆಗೆ, ಆರೋಗ್ಯಕ್ಕೆ, ಚೈತನ್ಯಕ್ಕೆ, ದೈವಜ್ಞಾನಕ್ಕೆ, ದೇವರ ಬೆಳಕಿನ ಬಳಿಗೆ, ಸ್ವರ್ಗದ ಬಳಿಗೆ ನಾವು ಹೋಗಲು ಒಂದೇ ಮಾರ್ಗ ಯೇಸು ಆಗಿದ್ದಾನೆ ಪ್ರಿಯರೇ. ಆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ದೇವರ ಬೆಳಕು ನೀಡುವ, ರಕ್ಷಣೆ ನೀಡುವ, ಜೀವ ನೀಡುವ, ದೈವ ಜ್ಞಾನ ತೋರುವ ವಾಕ್ಯದ ಬಳಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಪ್ರಾರ್ಥನೆಗೆ ಉತ್ತರ. ಹೌದು ಪ್ರಿಯರೇ, ಪ್ರಾರ್ಥನೆಗೆ ಉತ್ತರ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಪ್ರಾರ್ಥನೆ ಮಾಡಿಕೊಂಡು ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಸಂಯಮ, ಅರ್ಥ ಮಾಡಿಕೊಳ್ಳುವ ದೈವಜ್ಞಾನ, ಫಲವತ್ತಾದ ಹೃದಯ, ಸಾತ್ವಿಕ ದೀನ ಹೃದಯ, ಆತ್ಮಗಳನ್ನು ಆಕರ್ಷಿಸುವಂಥ ದೇವರ ಜ್ಞಾನಕ್ಕಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಪ್ರಾರ್ಥನೆಗೆ ಉತ್ತರ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಪ್ರಾರ್ಥಿಸಿಕೊಳ್ಳೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಜೀವ ಸ್ವರೂಪನೇ, ಆತ್ಮಸ್ವರೂಪನೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ದೇವ, ನೀವು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ಏಕ ಜೀವ ಸ್ವರೂಪನಾದ ದೇವರಾಗಿದ್ದೀರಿ. ನಿಮ್ಮಂತೆ ಯಾವ ಜನಾಂಗಕ್ಕೆ ಪ್ರಾರ್ಥನೆಗೆ ಉತ್ತರ ಕೊಡುವ, ಪ್ರಾರ್ಥಿಸುವಾಗ ಸಮೀಪದಲ್ಲಿರುವ ದೇವರು ಯಾವ ಜನಾಂಗಕ್ಕೆ ಇಲ್ಲ ತಂದೆ. ಕಾರಣ ಜನಾಂಗಗಳ ದೇವರುಗಳೆಲ್ಲ ಬೊಂಬೆಗಳೇ. ಅವುಗಳಿಗೆ ಗಂಟಲುಂಟು, ಮಾತನಾಡುವುದಿಲ್ಲ. ಬಾಯುಂಟು, ಮಾತಾಡುವುದಿಲ್ಲ. ಗಂಟಲುಂಟು, ಶ್ವಾಸ ಇಲ್ಲ. ಕಣ್ಣುಗಳುಂಟು, ನೋಡುವುದಿಲ್ಲ. ಕಿವಿಯುಂಟು, ಕೇಳುವುದಿಲ್ಲ. ಕೈಗಳುಂಟು, ಮುಟ್ಟುವುದಿಲ್ಲ. ಕಾಲುಗಳುಂಟು, ನಡೆಯುವುದಿಲ್ಲ. ಅವುಗಳನ್ನು ಮಾಡಿ ಅವುಗಳಲ್ಲಿ ಭರವಸೆ ಇಡುವಂಥವರು ಅವುಗಳಂತೆಯೇ ನಿರ್ಜೀವ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ, ನಿರರ್ಥಕ ನಡವಳಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ, ಹಾಗೂ ಅವರು ಮೂಢ ನಂಬಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರಭುವೇ, ನಮ್ಮನ್ನಾದರೂ ಮಾತನಾಡುವ, ನಮ್ಮ ಪ್ರಾರ್ಥನೆ ಕಿವಿಗೊಡುವ, ನಿಮ್ಮ ಪರಿಶುದ್ಧ ಗಾಯವುಳ್ಳ ಹಸ್ತದಿಂದ ನಮ್ಮನ್ನು ಮುಟ್ಟುವ ಹಾಗೂ ನಮ್ಮನ್ನು ಸ್ವಸ್ಥಪಡಿಸುವ, ಬಿಡುಗಡೆ ಮಾಡುವ, ನಮ್ಮನ್ನು ನಿಮ್ಮ ಪರಿಶುದ್ಧ ಲೋಕದ ಶಕ್ತಿಯಿಂದ, ಅಭಿಷೇಕ ತೈಲದಿಂದ, ಜೀವದ ಜಲದಿಂದ, ಅಗ್ನಿಯಿಂದ ಅಭಿಷೇಕ ಮಾಡುವ ದೇವರಾಗಿದ್ದೀರಿ ತಂದೆ. ದೇವ, ಪ್ರಾರ್ಥನೆಗೆ ಉತ್ತರ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ಅರಿಯದವರಾಗಿದ್ದಾರೆ. ನಿಮ್ಮ ಪರಿಶುದ್ಧಾತ್ಮನೇ ಮಾತುಕೆಟಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ, ಮೂಲುಗುವಿಕೆಯಿಂದ ನಮ್ಮ ಮುಖಾಂತರ ಭಿನ್ನಯಿಸುತ್ತಾನೆ ಎಂದು ರೋಮಪತ್ರಿಕೆ 8ನೇ ಅಧ್ಯಾಯ 14 ವಾಕ್ಯದಲ್ಲಿ ಬರೆದಿರುವಂತೆ ನಿಮ್ಮ ಪರಿಶುದ್ಧಾತ್ಮನೇ ನಮ್ಮ ಮುಖಾಂತರ ಪ್ರಾರ್ಥನೆ ಮಾಡುವಂತೆ ನಿಮ್ಮ ಪರಿಶುದ್ಧಾತ್ಮ ನಮ್ಮ ಅಂತರಂಗದಲ್ಲಿದ್ದುಕೊಂಡು ದೇವರ ಜನರ, ಮಕ್ಕಳ, ವಿಶ್ವಾಸಿಗಳ ಪರವಾಗಿ ದೇವಚಿತ್ತಾನುಸಾರವಾಗಿ ಬೇಡಿಕೊಳ್ಳುತ್ತಾನೆ ಎನ್ನುವಂತೆ ನಮ್ಮೊಳಗೂ ಕೂಡ ನಿಮ್ಮ ಪವಿತ್ರ ಆತ್ಮನನ್ನು ಕಳುಹಿಸಿ ನೆಲೆಗೊಳಿಸಿ ನಿಮ್ಮ ಚಿತ್ತಾನುಸಾರ ಪ್ರಾರ್ಥಿಸಲು, ಪರಿಶುದ್ಧಾತ್ಮ ಭರಿತರಾಗಿ ಪ್ರಾರ್ಥಿಸಲು ನಮಗೆ ಕಲಿಸಿ ಅನುಗ್ರಹಿಸಬೇಕೆಂದು, ನಾವು ಮಾಡುವ ಪ್ರಾರ್ಥನೆಗೆ ಬೇಗನೆ ಸದುತ್ತರ ಕೊಡುವ ದೇವರಾಗಿದ್ದಕ್ಕಾಗಿ ನಮ್ಮ ಪ್ರಾರ್ಥನೆಗಳು ಧೂಪದಂತೆ ನಿಮ್ಮ ಸನ್ನಿಧಿಯಲ್ಲಿ ಏರಿ ಬರುವುದಕ್ಕಾಗಿ ಸ್ತೋತ್ರ ತಂದೆ. ದೇವ, ನಿಮಗೆ ಒಳಗಾಗಿ, ನಿಮಗೆ ಶರಣಾಗಿ, ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಸೈತಾನನನ್ನು ಎದುರಿಸಿ ನಿಲ್ಲುವಂತೆ, ಅವನನ್ನು ಓಡಿಸುವಂತೆ ಅನುಗ್ರಹಿಸಿರಿ. ಅಂಥ ಮಹಾಕೃಪೆಯೊಳಗೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ, ಈ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬ ನಿಮ್ಮ ಮಗ ಮಗಳನ್ನು, ಸೇವಕ ಸೇವಕಿಯರನ್ನು, ವಿಶ್ವಾಸಿಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂದು, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಮಾರ್ಪಡಿಸಬೇಕೆಂದು, ಅಭಿವೃದ್ಧಿಪಡಿಸಬೇಕೆಂದು, ದೈವ ಶಕ್ತಿಯಲ್ಲಿ, ದೈವ ಜ್ಞಾನದಲ್ಲಿ, ದೈವ ಪ್ರೀತಿಯಲ್ಲಿ, ವಿಮೋಚನೆಯ ಮಾರ್ಗದಲ್ಲಿ, ಶಿಲುಬೆ ಮಾರ್ಗದಲ್ಲಿ ಅನುಗ್ರಹಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತನಾದ ನಿಮ್ಮ ಪ್ರಿಯ ಕುಮಾರ ನಮ್ಮ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ವಿಶ್ವಾಸದಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ ನಿಮ್ಮಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಹೌದು ಪ್ರೇಯರೆ, ನಮ್ಮ ಪ್ರಾರ್ಥನೆಗೆ ಉತ್ತರ. ಹೌದು ಪ್ರೇಯರೆ, ಪ್ರಾರ್ಥನೆಗೆ ಉತ್ತರ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ನಾವು ಸಿದ್ಧರಾಗೋಣ. ಹಾಡು ಯೇಸುವಿನ ಹಾಡು ಪ್ರೇಯರೆ ಯಾವುದಂದರೆ,
ಯೇಸು ಸರ್ವಾಂಗ ಸುಂದರನಾಗಿದ್ದಾನೆ ಪ್ರೇರೆ. ಹೌದು, ಆತನು ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ನಮ್ಮನ್ನು ತಂದೆಯ ದೇವರಿಗೆ ಕೊಂಡುಕೊಂಡಿದ್ದಾನೆ. ದೇವರಿಗೆ ನಮ್ಮನ್ನು ರಾಜ್ಯವನ್ನಾಗಿಯೂ ಯಾಜಕ ಜನಾಂಗವನ್ನಾಗಿಯೂ ಪರಿಶುದ್ಧ ಪ್ರಜೆಯನ್ನಾಗಿಯೂ ಮಾಡಿದ್ದಾನೆ. ಹೌದು, ನಾವು ಪ್ರಭುವಿನ ಹಾಡು ಯಾವುದೆಂದರೆ ಪ್ರೇರೆ, ಯೇಸು ಮೇಘಗಳಲ್ಲಿ ಬೇಗನೆ ಬರಲಿದ್ದಾನೆ, ಆತನಿಗಾಗಿ ಎದುರುಗೊಳ್ಳುವ ಹಾಡು ಪ್ರೇರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. Praise to Jesus, worship you Jesus. Glory to the Father, glory to the Son, glory to the Holy Spirit. Hallelujah, hallelujah, hallelujah. ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ ಪ್ರಭುವೇ. Hallelujah, hallelujah, hallelujah. ಸ್ತೋತ್ರ ಸಿಂಹಾಸನಾರೂಢನಾದ ಯೇಸು ರಾಜ ಗಣರಾಜ. ಸ್ತೋತ್ರ ಸಿಂಹಾಸನಾರೂಢನಾದ ಯೇಸು ರಾಜ ಘನರಾಜ. ನೀನೆ ಪವಿತ್ರನು, ನೀನೆ ನಿರ್ದೋಷಿಯು, ನೀನೆ ಸೌಂದರ್ಯನು ನನ್ನ ಪ್ರಭುವೇ. ನೀನೆ ಪವಿತ್ರನು, ನೀನೆ ನಿರ್ದೋಷಿಯು, ನೀನೆ ಸೌಂದರ್ಯನು ನನ್ನ ಪ್ರಭುವೇ. ನೀತಿ ನ್ಯಾಯಗಳೇ ಸಿಂಹಾಸನ ಸ್ಥಿವಾರ, ನೀತಿ ನ್ಯಾಯಗಳೇ ಸಿಂಹಾಸನ ಸ್ಥಿವಾರ. ಪ್ರೀತಿ ಸತ್ಯತೆಗಳೇ ಸಾನ್ನಿಧ್ಯ ದೂತರು, ಪ್ರೀತಿ ಸತ್ಯತೆಗಳೇ ಸಾನ್ನಿಧ್ಯ ದೂತರು. ಸ್ತೋತ್ರ ಸಿಂಹಾಸನಾರೂಢನಾದ ಯೇಸು ರಾಜ ಘನರಾಜ. ಸ್ತೋತ್ರ ಸಿಂಹಾಸನಾರೂಢನಾದ ಯೇಸು ರಾಜ ಘನರಾಜ. ನೀನೆ ಪವಿತ್ರನು, ನೀನೆ ನಿರ್ದೋಷಿಯು, ನೀನೆ ಸೌಂದರ್ಯನು ನನ್ನ ಯೇಸುವೇ. ನೀನೆ ಪವಿತ್ರನು, ನೀನೆ ನಿರ್ದೋಷಿಯು, ನೀನೆ ಸೌಂದರ್ಯನು ನನ್ನ ಪ್ರಭುವೇ. ತುತ್ತೂರಿ ಶಬ್ದ ಕೇಳಲು ಮೇಘದಲ್ಲಿ ಇಳಿದು ಬರುವೆ, ನನ್ನ ರಾಜಾದಿರಾಜ ನೀನೆ ಪ್ರಭುವೇ. ಬಾನಲ್ಲಿ ತುತ್ತೂರಿಯ ಶಬ್ದ ಕೇಳುತ್ತಿರಲು ರಾಜಾದಿರಾಜನಾಗಿ ಇಳಿದು ಬರುವೆ. ಬಾನಲ್ಲಿ ತುತ್ತೂರಿಯ ಶಬ್ದವು ಕೇಳುತ್ತಿರಲು ರಾಜಾದಿರಾಜನಾಗಿ ಇಳಿದು ಬರುವೆ. ಮೊದಲಿಂಗ ನಿನ್ನನ್ನು ಎದುರುಗೊಳ್ಳಲು ನಾನು, ಮೊದಲಿಂಗ ನಿನ್ನನ್ನು ಎದುರುಗೊಳ್ಳಲು ನಾವು ಆರತಿ ಸಿದ್ಧ ಮಾಡಿ ಕಾದಿರುವಂತೆ ಮಾಡಿ, ಆರತಿ ಸಿದ್ಧ ಮಾಡಿ ಕಾದಿರುವಂತೆ ಮಾಡಿಸುವೆ. ಸ್ತೋತ್ರ ಸಿಂಹಾಸನಾರೂಢನಾದ ಯೇಸು ರಾಜ ಘನರಾಜ. ಸ್ತೋತ್ರ ಸಿಂಹಾಸನಾರೂಢನಾದ ಯೇಸು ರಾಜ ಘನರಾಜ. ನೀನೆ ಪವಿತ್ರನು, ನೀನೆ ನಿರ್ದೋಷಿಯು, ನೀನೆ ಸೌಂದರ್ಯನು ನನ್ನ ಪ್ರಭುವೇ. ನೀನೆ ಪವಿತ್ರನು, ನೀನೆ ನಿರ್ದೋಷಿಯು, ನೀನೆ ಸೌಂದರ್ಯನು ನನ್ನ ಪ್ರಭುವೇ. Hallelujah, hallelujah, hallelujah. Thank you Jesus, thank you Father, thank you Holy Spirit, living water flow. ಹೌದು ಪ್ರೇರೆ, ನಮ್ಮ ಪ್ರಭು ಸ್ತೋತ್ರ ಸಿಂಹಾಸನದಲ್ಲಿ ಆಸನರೂಢನಾಗಿದ್ದಾನೆ. ಆತನೇ
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನ ದೇವದೂತ ಗಣಗಳ ಮುಖಾಂತರ ನಿತ್ಯವೂ ಕೊಂಡಾಟಕ್ಕೆ ಪಾತ್ರನಾಗಿದ್ದಾನೆ. ಆತನು ಪವಿತ್ರನು, ನಿರ್ದೋಷಿಯು ಮತ್ತು ಸೌಂದರ್ಯನಾಗಿದ್ದಾನೆ ಪ್ರೇರೆ. ಹೌದು, ಸರ್ವ ಸೃಷ್ಟಿಗೆ ಮೂಲ ಕಾರಣನು, 10,000 ಜನರಲ್ಲಿ ಧ್ವಜಪ್ರಾಯನು, ಗುರುತಿಸತಕ್ಕಾತನು ಪ್ರೇರೆ ಯೇಸು ಕ್ರಿಸ್ತನು. ಹೌದು, ನಾವು ಅಂಶವನ್ನು ಧ್ಯಾನಿಸುವ ಹೋಗುವುದಾದ್ರೆ ಪ್ರೇರೆ ಪ್ರಾರ್ಥನೆಗೆ ಉತ್ತರ. ಹೌದು, ನಾವು ಪ್ರಾರ್ಥನೆಗೆ ಉತ್ತರ ಎನ್ನುವ ವಿಷಯದಲ್ಲಿ ಪ್ರಾರ್ಥನೆಗೆ ಕೂಡಲೇ ಉತ್ತರ ಬರುವ ವಿಷಯವಿದೆ ಪ್ರೇರೆ. ಪ್ರಾರ್ಥನೆಗೆ ಅಥವಾ ಸಮಯ ತಡವಾಗಿ ಬರುವ ಅವಕಾಶ ಇದೆ. ಹಾಗೂ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ, ಅದು ಬೇಗ ಆಗಿರ್ಬೋದು, ಮಧ್ಯ ಆಗಿರ್ಬೋದು, ಕೊನೆ ಆಗಿರ್ಬೋದು. ಹೌದು ಪ್ರೇರೆ, ಪ್ರಾರ್ಥನೆಗೆ ಕೂಡಲೇ ಉತ್ತರ ಅಥವಾ ತಡವಾಗಿ ಅಥವಾ ತಕ್ಕ ಸಮಯದಲ್ಲಿ, ಅಥವಾ ನಾವು ಶಾರೀರಿಕವಾಗಿ ಬೇಡುವುದಾದರೆ ಅದು ದೊರಕುವುದಿಲ್ಲ. ಹೌದು ಪ್ರೇರೆ, ಯಾಕೋಬ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ನೀವು ಬೇಡಿಕೊಂಡರೂ ನಿಮಗೆ ದೊರೆಯಲಿಲ್ಲ, ಕಾರಣ ನೀವು ನಿಮ್ಮ ಭೋಗ ಆಸಕ್ತಿಯ ನಿಮಿತ್ತ ಬೇಡಿಕೊಂಡಿದ್ದರಿಂದ ನಿಮಗೆ ಸಿಗಲಿಲ್ಲ. ಒಂದು ವೇಳೆ ನಿಮಗೆ ಸಿಗಲಿಲ್ಲವೆಂದರೆ ನೀವು ಬೇಡಿಕೊಳ್ಳಲಿಲ್ಲ. ಅಂದರೆ ಇಲ್ಲಿ ಅರ್ಥ ಪ್ರೇರೆ ಆತ್ಮ ಸಂಬಂಧವಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥನೆಗೆ ಉತ್ತರ ದೇವಚಿತ್ತಾನುಸಾರವಾಗಿ ಬೇಗನೆ, ತಕ್ಕ ಸಮಯದಲ್ಲಿ ಅಥವಾ ತಡವಾದರೂ ಕೂಡ. ಅದು ಪ್ರೇರೆ, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಇದ್ದಾನೆ ಪ್ರೇರೆ. ಯಾಕಂದರೆ ನೀವು ಪ್ರಾರ್ಥನೆಯಲ್ಲಿ ಏನು ಬೇಡಿಕೊಳ್ಳುತ್ತೀರೋ ಅದನ್ನು ಪಡೆದಾಯಿತು ಎಂದು ವಿಶ್ವಾಸಿಸಿರಿ, ಅದು ನಿಮಗೆ ಸಿಗುವುದು ಖಚಿತ ಎಂದು ಹೇಳುತ್ತೇನೆಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಪ್ರಭು ರಕ್ಷಕ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನದಲ್ಲಿ. ಹೀಗೆ ಪ್ರೇರೆ ಒಂದು ಅಂಶ ಧ್ಯಾನಿಸುವುದಾದರೆ ಪ್ರಾರ್ಥನೆಗೆ ಉತ್ತರ. ನಾವು ಹೆರಾಲ್ಡ್ ಆಫ್ ಹಿಸ್ ಕಮಿಂಗ್ ಅಂದರೆ ಆಗಮನದ ದೂತ ಎನ್ನುವಂಥ ಪ್ರಖ್ಯಾತ ಮಾಸಪತ್ರಿಕೆ ಪ್ರಚಾರಣೆಕರ್ತರು ಅಂದರೆ ಪ್ರಸಾರ ಮಾಡುವ ಒಂದು ಪ್ರಾರ್ಥನಾ ಗುಂಪಿನವರು, ಸಭೆಯವರು ದೇವರ ವಾಕ್ಯವನ್ನು ದೇವ ಆಗಮನ ದೂತ ಎನ್ನುವ ಪ್ರಖ್ಯಾತ ಮಾಸಪತ್ರಿಕೆ ಮೂಲಕ ಪ್ರಚಾರ ಮಾಡುತ್ತಿದ್ದರು. ಪ್ರಚಾರ ಮಾಡುವುದಕ್ಕಾಗಿ ಆ ಪತ್ರಿಕೆಯನ್ನು ಆರ್ಥಿಕ ಸಂಕ್ಷೋಭ ಅಂದರೆ ಹಣದ ಕೊರತೆ ಎದುರಾಯಿತು. ಹೌದು, ಆವಾಗ ಲಕ್ಷಗಟ್ಟಲೆ ಪತ್ರಿಕೆಗಳನ್ನು ಮುದ್ರಿಸಿದರೂ ಕೂಡ ಅವುಗಳನ್ನು ಪೋಸ್ಟ್ ಮೂಲಕ ಕಳಿಸುವುದಕ್ಕೆ ಅವರಲ್ಲಿ ಸಾಕಷ್ಟು ಹಣ ಇಲ್ಲದ್ದರಿಂದ ಆವೇದನೆ ಹೊಂದಿದ್ದರು. ಆಗ ಆ ಸೇವೆಯ ಆಫೀಸ್ ಸಿಬ್ಬಂದಿ ಎಲ್ಲರನ್ನು ಕರೆದು ಉಪವಾಸ ಪ್ರಾರ್ಥನೆ ಮಾಡೋಣ ಎಂದಾಗ ಸಾವಿರಗಟ್ಟಲೆ ಜನ ಉಪವಾಸ ಪ್ರಾರ್ಥನೆ ಕೈಗೊಳ್ತಾರೆ ಪ್ರೇರೆ. ಆವಾಗ ಆಸಕ್ತಿಯಿಂದ ಪ್ರಾರ್ಥಿಸಿದರು ಮತ್ತು ಆ ಆಸಕ್ತಿಯಿಂದ ಪ್ರಾರ್ಥನೆಯಿಂದಾಗಿ ಪ್ರಪಂಚವನ್ನು ಕದಲಿಸುವ ಪ್ರಭುವಿನ ಯೇಸು ಕ್ರಿಸ್ತನ ಹಸ್ತವು ಪ್ರಾರ್ಥನೆಯನ್ನು ಕದಲಿಸಿತು ಮತ್ತು ಕಾರ್ಯ ಉಂಟಾಯಿತು ಪ್ರೇರೆ. ಅದ್ಭುತ ಏನೆಂದರೆ ಪ್ರಭು ಅದ್ಭುತ ಮಾಡಿದನು. ಹಣ ಎಲ್ಲಿಂದ ಬರುತ್ತದೋ ಗೊತ್ತಾ ಎಂದು ತಿಳಿಸುವ ಮೂಲಕ ಚೈನಾ ದೇಶದಿಂದ ಮತ್ತು ಎಲ್ಲ ಅದಕ್ಕೆ ಆ ಮಾಸಪತ್ರಿಕೆ ಕಳಿಸುವುದಕ್ಕೆ ಪೋಸ್ಟ್ ಮೂಲಕ ಎಲ್ಲ ಮೊತ್ತ ಹಣವನ್ನು ಒಬ್ಬ ಚೈನಾ ದೇಶದ ವಿಶ್ವಾಸಿ ಕೊಡುವುದಕ್ಕೆ ಮುಂದಕ್ಕೆ ಬಂದ ಪ್ರೇರೆ. ಹೌದು, ಉಪವಾಸ ಪ್ರಾರ್ಥನೆಯಿಂದ ಅಥವಾ ಪ್ರಾರ್ಥನೆಯಿಂದ, ವಿಶ್ವಾಸದ ಪ್ರಾರ್ಥನೆಯಿಂದ. ಹೀಗೆ ಆ ನಂತರ ಸ್ವಲ್ಪ ಸಮಯ ದಿನಗಳು ಕಳೆದ ನಂತರ ಚೈನಾ ದೇಶದಲ್ಲಿ ಕಮ್ಯುನಿಸ್ಟ್ ಅವರ ವಶಕ್ಕೆ ಆ ವ್ಯಕ್ತಿ ಬಿದ್ದ ಪ್ರೇರೆ. ಯಾರು ಚೈನಾ ದೇಶದ ವ್ಯಕ್ತಿ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಲು ಅಥವಾ ಪೋಸ್ಟ್ ಮೂಲಕ ಸಮಾಜಕ್ಕೆ ಕಳಿಸಲು ಯಾರು ಸಹಾಯವಾದ ಹಣದ ಮೂಲಕ ಆ ವ್ಯಕ್ತಿ ಕಮ್ಯುನಿಸ್ಟ್ ಜನರ ವಶಕ್ಕೆ ಬಿದ್ದ ಪ್ರೇರೆ. ಆ ವಿಶ್ವಾಸಿ ಪ್ರಭುವಿಗೆ ಒಳಗಾಗದಿದ್ದರೆ, ಆತನು ಸಹಾಯ ಮಾಡದಿದ್ದರೆ ಆ ಹಣವೆಲ್ಲವೂ ಕಮ್ಯುನಿಸ್ಟ್ ಅಂದರೆ ಪ್ರಭುತ್ವಕ್ಕೆ, ಅವರ ಕೈಗೆ ಸಿಕ್ಕಿ ಬೀಳುತ್ತಿತ್ತು. ಆದರೆ ಆ ಹಣವೆಲ್ಲ ಇವಾಗ ಆತನು ಮಾಡಿದ ಆ ಸಹಾಯದ ಮೂಲಕ ಪರಲೋಕ ಬ್ಯಾಂಕಿನೊಳಗೆ ಸುವಾರ್ತೆ ಕಾರ್ಯಕ್ರಮಕ್ಕಾಗಿ ನೀಡಿದ್ದಕ್ಕಾಗಿ ಪರಲೋಕದ ಬ್ಯಾಂಕ್ದೊಳಗೆ ಭದ್ರವಾಗಿ ಇಡಲ್ಪಟ್ಟಿದೆ. ನಿಮ್ಮ ಹಣವನ್ನು ಪರಲೋಕದಲ್ಲಿ ಶೇಖರಿಸಿಡಿ, ಅಲ್ಲಿ ಕಿಲುಬತ್ತುವುದಿಲ್ಲ, ಕಳ್ಳರು ಇಲ್ಲ. ಹೌದು ಪ್ರೇರೆ. ಹೀಗೆ ಸತ್ಕಾರ್ಯಗಳ ಮೂಲಕ ದೇವಜನರ ಸತ್ಕಾರ್ಯಗಳೇ ಅವರ ಬಟ್ಟೆ ಬರೆ ಪ್ರೇರೆ. ಅವರ ಕಾರ್ಯಗಳು ಅವರೊಂದಿಗೆ ಬರುತ್ತವೆ ಪರಲೋಕ ಪ್ರಯಾಣವಾಗುವಾಗ, ಅವರ ಆತ್ಮದೊಂದಿಗೆ, ಆ ಮಹಿಮ ಶರೀರದೊಂದಿಗೆ. ಹೀಗೆ ಕಮ್ಯುನಿಸ್ಟ್ ಅಂದರೆ ಪ್ರೇರೆ
ದೇವರ ಭಯ ಇಲ್ಲದವರು, ದೇವರನ್ನು ನಂಬದವರು, ದೇವರು ಇಲ್ಲ ಎನ್ನುವ ನಾಸ್ತಿಕರೇ ಕಮ್ಯುನಿಸ್ಟ್ ಎಂದರೆ. ಹೌದು ಪ್ರಿಯರೇ, ಹೀಗೆ ದೇವರ ಮಕ್ಕಳಿರ ನಿಮ್ಮೆಲ್ಲ ಅಕ್ಕರೆಗಳನ್ನು, ನಿಮ್ಮ ಎಲ್ಲ ಭಿನ್ನಗಳನ್ನು, ನಿಮ್ಮ ಎಲ್ಲ ಕೊರತೆಗಳನ್ನು ಆಸಕ್ತಿ ಪ್ರಾರ್ಥನೆಯಿಂದ ಪ್ರಭುವಿಗೆ ತಿಳಿಯಪಡಿಸಿರಿ ಪ್ರಿಯರೇ. ಉಪವಾಸ ಪ್ರಾರ್ಥನೆ ಆಗಿರ್ಬೋದು, ಕಣ್ಣೀರಿನ ಪ್ರಾರ್ಥನೆ ಆಗಿರ್ಬೋದು, ಮೊಣಕಾಲಿನ ಪ್ರಾರ್ಥನೆ ಆಗಿರ್ಬೋದು, ಪರಿಶುದ್ಧತೆಯನ್ನು ಅರಿಸಿ ಪರಿಶುದ್ಧತೆಯನ್ನು ಅಲಂಕಾರವಾಗಿ ನಮ್ಮ ದೇಹಾತ್ಮಗಳಲ್ಲಿ ಧರಿಸಿಕೊಂಡವರಾಗಿ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವಂತಿಲ್ಲ ಪ್ರಿಯರೇ. ಹೀಗೆ ಪರಿಶುದ್ಧತೆಯಿಂದ ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮೂಲಕ ಪ್ರಭುವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಆತನು ಪ್ರಾರ್ಥನೆ ಆಲೋಕಿಸುವ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಪ್ರಾರ್ಥನೆಗೆ ಉತ್ತರ ಕೊಡುವ ಆತನು ಆಗಿದ್ದಾನೆ. ಹೌದು, ನಾವು ಮಾರ್ಕಸ್ ವಾರ್ತೆ 11:24 ವಾಕ್ಯದಲ್ಲಿ ನೋಡ್ತೇವೆ, ನೀವು ಪ್ರಾರ್ಥಿಸುವಾಗಲೆಲ್ಲ ಬೇಡಿದ್ದೆಲ್ಲ ಪಡೆದಾಯಿತೆಂದು ವಿಶ್ವಾಸಿಸಿರಿ ಪ್ರಾರ್ಥಿಸಿದ ನಂತರ. ಹೌದು ಪ್ರಿಯರೇ, ಅಷ್ಟೇ ಅಲ್ಲ, ನೀವು 25ನೇ ವಾಕ್ಯ, ಮಾರ್ಕನ ಸುವಾರ್ತೆ 11:25 ವಾಕ್ಯದಲ್ಲಿ ಕೂಡ ನೀವು ಪ್ರಾರ್ಥಿಸುವಾಗಲೆಲ್ಲ ಯಾರ ಮೇಲಾದರೂ ವಿರೋಧವಾಗಿದ್ದರೆ ಅವುಗಳನ್ನು ಅವರಿಗೆ ಕ್ಷಮಿಸಿರಿ, ಆಗ ನಿಮ್ಮ ಪ್ರಾರ್ಥನೆ ಆತಂಕವಿಲ್ಲದೆ ದೇವರ ಬಳಿಗೆ ಸೇರುತ್ತದೆ ಎಂದು ಹೇಳ್ತಿದ್ದಾನೆ ಪ್ರಿಯರೇ. ಹೀಗೆ ಇನ್ನೊಂದು ವಾಕ್ಯವನ್ನು ನೋಡುವುದಾದರೆ ಪ್ರಿಯರೇ, ನಾವು ಪ್ರಾರ್ಥನೆಗೆ ಉತ್ತರ ಎನ್ನುವ ಅಂಶವನ್ನು ಧ್ಯಾನಿಸ್ತಿದ್ದೇವೆ ಪ್ರಿಯರೇ. ಅದಕ್ಕೆ ಕೂಡಲೇ ಬರುತ್ತದೆ, ತಕ್ಕ ಸಮಯದಲ್ಲಿ ಬರುತ್ತದೆ, ತಡವಾಗಿ ಆದರೂ ಬರುತ್ತದೆ. ಹೌದು ಪ್ರಿಯರೇ, ನಾವು ಶರೀರದಿಂದ ಪ್ರಾರ್ಥನೆ ಮಾಡುವುದಾದರೆ ಅದು ಶಾರೀರಿಕ ಫಲವನ್ನು ತಂದು ಕೊಡ್ಬೋದು, ಅಥವಾ ಫಲ ಇರಲಾರ್ದೇ ಇರ್ಬೋದು. ಆತ್ಮ ಸಂಬಂಧವಾಗಿ, ಪವಿತ್ರ ಆತ್ಮ ಭರಿತಾಗಿ, ದೇವರ ವಾಕ್ಯಾನುಸಾರ, ಪರಿಶುದ್ಧ ಆತ್ಮ ಪ್ರೇರಣೆಯಿಂದ, ದೇವ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವುದಾದರೆ ಕೂಡಲೇ ಉತ್ತರ ಬರುತ್ತದೆ ಪ್ರೇರೆ, ತಕ್ಕ ಸಮಯದಲ್ಲಿ ಉತ್ತರ ಬರುತ್ತದೆ. ಹೌದು, ಯಾಕಂದರೆ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಆತನು ತನ್ನ ಬಲವಾದ ಹಸ್ತದಿಂದ ಪ್ರಪಂಚವನ್ನು ನಡೆಸುತ್ತಿದ್ದಾನೆ. ಪ್ರಪಂಚದ ಎಲ್ಲ ದೇವರ ಮಕ್ಕಳ, ವಿಶ್ವಾಸಿಗಳ, ಯೇಸುವಿನಲ್ಲಿ ವಿಶ್ವಾಸಿಗಳ ಪ್ರತಿಯೊಬ್ಬರ ಪ್ರಾರ್ಥನೆಗೆ ಕದಲುತ್ತಾನೆ ಪ್ರೇರೆ, ಕಾರ್ಯ ಮಾಡಲು. ಹೌದು, ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ, ಎಕ್ಲೆಸಿಯಸ್ಟ್ಸ್ ಇಲ್ಲಿ ನೋಡೋದಾದರೆ ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ಓದುತ್ತೇವೆ. ಪ್ರಸಂಗಿ ಗ್ರಂಥ ಎಕ್ಲೆಸಿಯಸ್ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ನೋಡೋಣ ಪ್ರೇರೆ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಏನು ಪ್ರೇರೆ? ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ನಾವು ಪ್ರಾರ್ಥನೆಗೆ ಉತ್ತರ ಬರುವ ಕಾರ್ಯದ ಬಗ್ಗೆ, ಕಾಲದ ಬಗ್ಗೆ ಧ್ಯಾನಿಸ್ತಿದ್ದೇವೆ ಪ್ರೇರೆ. ಇಲ್ಲಿ ರಾಜ ಸೊಲೊಮೋನನು ಬರೆಯುತ್ತಿದ್ದಾನೆ, ಜ್ಞಾನಿ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಪ್ರೇರೆ. ಆಕಾಶದ ಕೆಳಗೆ ನಡೆಯುವ ಪ್ರಾರ್ಥನೆಗೆ ಒಂದೊಂದು ತಕ್ಕ ಸಮಯ ಉಂಟು. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ ಪ್ರೇರೆ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ ಅಂದರೆ ಪ್ರೀತಿಸುವ ಸಮಯ, ಅಪ್ಪದೇ ಇರುವ ಸಮಯ ಅಂದರೆ ಪ್ರೀತಿಸದೇ ಇರುವ ಸಮಯ, ಗಳಿಸುವ ಸಮಯ ಅಂದರೆ ದುಡಿಯುವ ಹಣ ಸಂಪಾದನೆ ಮಾಡುವ ಸಮಯ, ಕಳೆಯುವ ಸಮಯ ಅಂದರೆ ಹಣ ಖರ್ಚು ಮಾಡುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ. ಇವಾಗ ಮಾತಾಡುತ್ತಿದ್ದೇವಲ್ಲ ಪ್ರೇರೆ, ದೇವರ ವಾಕ್ಯದ ಬಗ್ಗೆ, ದೇವರ ಜ್ಞಾನದ ಬಗ್ಗೆ, ರಕ್ಷಣೆ ಕುರಿತು. ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ. ಅದು ಪ್ರೇರೆ, ಯುದ್ಧದ ಸಮಯ, ಸಮಾಧಾನದ ಸಮಯ. ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಅದು ಪ್ರೇರೆ. ಇನ್ನು ಮುಂದೆ ನೋಡುವುದಾದರೆ
ಇನ್ನೂ ಅನೇಕ ವಿಚಾರಗಳು ಇವೆ ಪ್ರಿಯರೇ. ಹೀಗೆ ನಾವು ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂದು ಹುಟ್ಟುವ ಸಮಯ, ಸಾಯುವ ಸಮಯ ಮುಖಾಂತರ ಜ್ಞಾನಿ ಎಲ್ಲ ಕಾರ್ಯಕ್ಕೆ ಒಂದು ಸಮಯ ಉಂಟು ಎನ್ನುವ ಮುಖಾಂತರ ಪ್ರಾರಂಭ ಮಾಡುವ ಮುಖಾಂತರ ಪ್ರಾರಂಭದಲ್ಲಿ ಹುಟ್ಟುವ ಸಮಯ, ಸಾಯುವ ಸಮಯ ಎಂದು ಪ್ರಾರಂಭಿಸಿದ್ದಾನೆ ಪ್ರಿಯರೇ. ನಾವು ಈ ಹುಟ್ಟುವ ಅಥವಾ ಸಾಯುವ ಸಮಯ ನೋಡುವುದಾದರೆ ಪ್ರಿಯರೇ, ಇಲ್ಲಿ ಮ್ಯಾಥ್ಯೂ ಮತ್ತಾಯ ಸುವಾರ್ತೆ ನಾವು ಇಲ್ಲಿ ನೋಡುತ್ತೇವೆ ಪ್ರಿಯರೇ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 5ನೇ ವಾಕ್ಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 14 ಇಲ್ಲಿ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ ಪ್ರಿಯರೇ, 10ನೇ ಅಧ್ಯಾಯ 39ನೇ ವಾಕ್ಯ. 10ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ನೋಡುವುದಾದರೆ, ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು, ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳ್ಕೊಳ್ಳುವನು. ಅಂದರೆ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆಂದು ಯೇಸು ಹೇಳುತ್ತಿದ್ದಾನೆ. ಮತ್ತು ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಅಂದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಸುವಾರ್ತೆಗಾಗಿ ಯೇಸುವನ್ನು ಸಾಕ್ಷಿ ಸಾರುವುದಕ್ಕಾಗಿ ಆತನ ಹೆಸರಿನ ನಿಮಿತ್ತ ಆತನ ವಾಕ್ಯ ಪಾಲಿಸುವಾಗ ಬರುವ ಕಷ್ಟ ಸಂಕಟಗಳಿಂದ ತನ್ನ ಪ್ರಾಣವನ್ನು ಕಳ್ಕೊಂಡ್ರೆ, ಒಂದು ವೇಳೆ ಅಥವಾ ಹಿಂಸೆ, ದುಃಖ, ಸಂಕಟ ಇಲ್ಲ ಸಲ್ಲದನ್ನು ಸುಳ್ಳಾಗಿ ಅವಮಾನ ಬರುವುದಾದರೆ ಕೂಡ ಅದನ್ನು ಪಡೆಯುವರು. ಒಂದು ವೇಳೆ ಪ್ರಾಣ ಕಾಪಾಡಿಕೊಂಡ್ರೆ ಕಳೆದುಕೊಳ್ತಾನೆ. ನನ್ನ ಕುರಿತು ಸುವಾರ್ತೆ ಸಾರದಿದ್ದರೆ, ನಾನು ಜನರ ಮುಂದೆ ನನ್ನ ಕುರಿತು ತನ್ನವರೆಂದು ಒಪ್ಪಿಕೊಳ್ಳದಿದ್ದರೆ ಅವರು ತನ್ನ ಪ್ರಾಣವನ್ನು ಕಳೆದುಕೊಳ್ತಾರೆ ಎಂದಿದ್ದಾನೆ ಯೇಸು ಪ್ರಭು. ಆದುದರಿಂದ ಯೇಸುವಿನಲ್ಲಿ ವಿಶ್ವಾಸಿಟ್ಟು ಪ್ರತಿಯೊಬ್ಬರು ಯೇಸುವನ್ನು ಪ್ರೀತಿಸಬೇಕಾಗಿದೆ ಪ್ರೇರೆ. ಆತನು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಯೇಸು ಕ್ರಿಸ್ತನನ್ನು, ದೇವರನ್ನು, ಸೃಷ್ಟಿಕರ್ತನನ್ನು, ರಕ್ಷಕನನ್ನು, ಜೀವದ ಒಡೆಯನನ್ನು ಪ್ರೀತಿಸುವುದಾಗಿದೆ. ಹೀಗೆ ಪ್ರೇರೆ, ನಾವು ನಮ್ಮ ಪ್ರಾಣವನ್ನು ಕಂಡುಕೊಳ್ಳಬೇಕಾದರೆ ಯೇಸುವಿನ ನಿಮಿತ್ತ ನಾವು ಸುವಾರ್ತೆ ಸಾರಬೇಕಾಗಿದೆ. ಆತನ ಪ್ರೀತಿ ಸಾರಬೇಕಾಗಿದೆ. ಆತನ ಮರಣದ ಕುರಿತು, ಪುನರುತ್ಥಾನದ ಕುರಿತು, ಪುನರಾಗಮನದ ಕುರಿತು ಕತ್ತಲೆಯಲ್ಲಿರುವ ಜನರಿಗೆ ಹಾಗೂ ನಾಶನ ಮಾರ್ಗದಲ್ಲಿರುವ ಜನರಿಗೆ ಸೈತಾನನಿಂದ ಅನೇಕ ರೋಗಗಳಿಂದ, ಪೈಶಾಚಿಕ ಪೀಡೆಗಳಿಂದ, ಕುಟುಂಬ ಕಲಹಗಳಿಂದ ಸಿಕ್ಕಿ ಹಾಕಿರುವ ಸೈತಾನನ ಮೂಲಕ ಬಂದಿರುವ ಎಲ್ಲ ಕತ್ತಲೆ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರುವ ಎಲ್ಲರಿಗೆ ಬೆಳಕಿನ ವಾರ್ತೆ, ಜ್ಞಾನ, ಪ್ರಭಾವ, ದೇವರ ಶಕ್ತಿಯನ್ನು ಪ್ರದರ್ಶಿಸುವ ಯೇಸುಕ್ರಿಸ್ತನ ಜನನ, ಬೋಧನೆ, ಸಾಧನೆ, ಮಹಾಕಾರ್ಯಗಳು, ಮರಣ, ಶಿಲುಬೆ ಮರಣ, ಪುನರುತ್ಥಾನ, ಆತನ ಸಮಾಧಿಯಿಂದ ಎದ್ದನು ಎಂದು ತಂದೆಯ ಬಳಿಗೆ ಹೋದನೆಂದು ಅಲ್ಲಿಂದ ದೇವರ ಶಕ್ತಿಯಾದ ಪರಿಶುದ್ಧಾತ್ಮನನ್ನು ಕಳುಹಿಸಿದ್ದಾನೆ. ನೂತನ ವ್ಯಕ್ತಿಗಳಾಗಲು ಹಾಗೂ ದೇವರ ಮಕ್ಕಳಾಗಲು, ದೇವಕುಮಾರನ ಮೂಲಕ ದೇವರಿಗೆ ಸ್ನೇಹಿತರಾಗಲು ಪರಿಶುದ್ಧಾತ್ಮ ಕಳಿಸಿದ್ದಾನೆ. ನಮ್ಮನ್ನು ದೇವರಿಗೆ ಮಕ್ಕಳಾಗಿ ಅಥವಾ ದೇವಲೋಕಕ್ಕೆ ಸಿದ್ಧ ಮಾಡಲು, ಹಾಗೂ ಪ್ರಭು ಬೇಗ ಬರಲಿದ್ದಾನೆ. ತನ್ನ ರೂಪದಲ್ಲಿ ಮಾರ್ಪಾಟು ಹೊಂದಿದ ಪ್ರತಿಯೊಬ್ಬ ಮಗ ಮಗಳನ್ನು ಕರೆದುಕೊಂಡು ಹೋಗಲು ಎಂದು ಸಾರಬೇಕಾಗಿದೆ ಪ್ರೇರೆ. ಅಜ್ಞಾನ ತುಂಬಿದ ಲೋಕದ ಜನರಿಗೆ ಮತ್ತು ಅಸತ್ಯ ತುಂಬಿದ ಲೋಕಕ್ಕೆ ಸತ್ಯದ ವಾಕ್ಯ, ದೇವರ ವಾಕ್ಯವೇ ಸತ್ಯ ಪ್ರೇರೆ. ಆ ಸತ್ಯದ ವಾಕ್ಯವನ್ನು ಸಾರುವುದಾದರೆ ಸತ್ಯದ ಆತ್ಮ ಅವರಿಗೆ ಸಹಾಯ ಮಾಡುತ್ತಾನೆ, ಶಕ್ತಿ ನೀಡುತ್ತಾನೆ, ಅಭಿಷೇಕಿಸುತ್ತಾನೆ. ಅಭಿಷೇಕವು ದೇವರ ಶಕ್ತಿಯಾಗಿದೆ. ಆ ಅಭಿಷೇಕವು ಅವರು ಕೇಳುವಾಗ ಅವರಲ್ಲಿರುವ ಸೈತಾನು ಹಾಕಿದ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಂಶ ಪಾರಂಪರ್ಯ, ಶಾಪ, ಪಾಪಗಳಿಂದ ಬಂದ ದುರಾತ್ಮಗಳ ಕಟ್ಟುಗಳನ್ನು, ಬಂಧನ, ರೋಗಗಳನ್ನು, ಮರಣವನ್ನು, ಭಯವನ್ನು, ಅಜ್ಞಾನವನ್ನು, ಆ ಬಂಡಂತರವನ್ನು, ಆ ಅನೈತಿಕತೆಯನ್ನು, ಆ ಕಾಮ ಮೋಹಕ್ಕೆ ತಳ್ಳುವ ಆ ಪಿಶಾಚಿಯನ್ನು ಪ್ರಭು ಮುರಿಯುತ್ತಾನೆ ಪ್ರೇರೆ. ಆ ಶಕ್ತಿಯನ್ನು ನಾಶ ಮಾಡುತ್ತಾನೆ. ಹೌದು, ಆದ ಕಾರಣ ನಾವು ಅವರು ಲೋಕದ ಜನರು ಅನೇಕರು ಅವರು ಆಯುಸ್ಸು ಮುಗಿಯುವುದರೊಳಗಾಗಿ, ಅವರು ಸಾಯುವ ಮೊದಲಾಗಿ ಶಿಲುಬೆ ಸಂದೇಶ, ಯೇಸು ಕೊಟ್ಟ ಕೊನೆಯ ಆಜ್ಞೆ, ಹೋಗಿರಿ,
ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯಿರಿ, ಕೈಗೊಂಡು ನಡೆಯುವಂತೆ ಅನೇಕರಿಗೆ ಬೋಧಿಸಿರಿ. ಹೌದು ಪ್ರಿಯರೇ, ನಾವು ಇನ್ನೊಬ್ಬರಿಗೆ ಬೋಧಿಸಬೇಕಾದರೆ ನಾವು ಮೊದಲು ಕೈಗೊಂಡು ನಡೆಯಬೇಕಾಗಿದೆ. ಅದಕ್ಕೆ ಮೊದಲು ನಾವು ಪಂಚಶತಮ ದಿನ ಶಿಷ್ಯರು ಕಾದಂತೆ ಆ ಸ್ವರ್ಗದಿಂದ ಪರಲೋಕದಿಂದ ಇಳಿದು ಬರುವ ದೇವರ ಶಕ್ತಿಗಾಗಿ, ಪರಿಶುದ್ಧಾತ್ಮ ಎಂಬ ದೇವರ ವ್ಯಕ್ತಿಗಾಗಿ ನಾವು ಕಾದುಕೊಂಡಿರಬೇಕಾಗಿದೆ ಪ್ರಾರ್ಥನೆಯಲ್ಲಿ. ಹೌದು ಪ್ರಿಯರೇ, ಆ ಶಕ್ತಿ ಬಂದಾಗ ನೀನು ಬಲ ಹೊಂದುವೆ. ಲೋಕಕ್ಕೆ ಹೋಗಿ ಸತ್ಯದ ಕುರಿತು, ನ್ಯಾಯ ನೀತಿಯ ಕುರಿತು, ಪಾಪದ ಕುರಿತು ಆ ಅಂತಿಮ ತೀರ್ಪು ಒಂದು ದಿನ ನಮ್ಮ ದೇಹದಲ್ಲಿ ಮಾಡಿದ ಒಳ್ಳೆ ಕೆಟ್ಟ ಕಾರ್ಯಗಳಿಗಾಗಿ ಪ್ರಭು ನ್ಯಾಯ ವಿಚಾರಿಸಲು ಹೋಗುತ್ತಿದ್ದಾನೆ ಎನ್ನುವ ಕುರಿತು ನಾವು ಸ್ಪಷ್ಟವಾಗಿ ಸಾರಲು ಸಾಧ್ಯವಾಗುತ್ತದೆ ಪ್ರಿಯರೇ. ಹೀಗೆ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಮಗಿದ್ದಾನೆ ಪ್ರಿಯರೇ. ಆತನು ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಎಂದು ತಿಳಿಸುವ ಆತನಾಗಿದ್ದಾನೆ. ಹೀಗೆ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂದು ಹೇಳುತ್ತಿದ್ದಾನೆ ಸೊಲೊಮೋನ ಜ್ಞಾನಿಯ ಮೂಲಕ ಹಳೆಯ ಒಡಂಬಡಿಕೆಯಲ್ಲಿ. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡಿದ ಪ್ರೇರೆ, ಹುಟ್ಟುವ ಸಮಯ, ಸಾಯುವ ಸಮಯ. ಹಾಗೂ ಇನ್ನೊಂದು ನೋಡೋದಾದರೆ ಪ್ರೇರೆ, ಇನ್ನೊಂದು ವಾಕ್ಯ 7ನೇ ವಾಕ್ಯ ಪ್ರೇರೆ, 6ನೇ ವಾಕ್ಯ, ಅಲ್ಲಿ ಕಳೆಯುವ ಸಮಯ, ಕಾಪಾಡುವ ಸಮಯ ಅಂತ ಬರೆಯಲ್ಪಟ್ಟಿದೆ ಪ್ರೇರೆ. ಕಳೆಯುವ ಸಮಯ, ಕಾಪಾಡುವ ಸಮಯ. ಇದು ನೋಡುವುದಾದರೆ ಮತ್ತಾಯನ ಸುವಾರ್ತೆ, ನಾವು ಲೂಕನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡುವುದಾದರೆ, ಲೂಕನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ, ಗಾಸ್ಪೆಲ್ ಲೂಕ್ 14ನೇ ಅಧ್ಯಾಯ 26ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಇಲ್ಲಿ ಕೂಡ ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಹೌದು ಪ್ರೇರೆ, ಇಲ್ಲಿ ಪ್ರಭು ಮತ್ತೊಂದು ಸರಿ ಎಚ್ಚರಿಸಿದ್ದಾನೆ. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು ಹಾಗೂ ಹೆಂಡತಿ ಮಕ್ಕಳು ಇವರನ್ನು ಅಷ್ಟೇ ಅಲ್ಲ, ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನು ಆಗಿರಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಕಳೆದುಕೊಳ್ಳುತ್ತಾನೆ. ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಕಾಪಾಡಿಕೊಳ್ಳುತ್ತಾನೆ. ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾರದ ಹೊರತು ನನ್ನ ಶಿಷ್ಯನಾಗಿರಲು ಸಾಧ್ಯವಿಲ್ಲ. ಹೌದು ಪ್ರೇರೆ, ನಾವು ಪ್ರಸಂಗಿ ಗ್ರಂಥದಲ್ಲಿ ನೋಡಿದೆವು. ಹೀಗೆ ಏನಂದರೆ, ಕಳೆಯುವ ಸಮಯ ಅಂದರೆ ನಾವು ನಮ್ಮ ಸಂಬಂಧಿಕರನ್ನು, ನಮಗೆ ಪ್ರೀತಿ ಪಾತ್ರರನ್ನು ಕೂಡ ಕೆಲವೊಂದು ಸಾರಿ ಕಳೆಯುವ ಅಂದರೆ ಸುವಾರ್ತೆಗಾಗಿ ಅವರನ್ನು ಬಿಟ್ಟು ಹೋಗಬೇಕಾಗಿರುತ್ತದೆ. ಅಬ್ರಹಾಮನಿಗೆ ಹೇಗೆ ನಾನು ತೋರಿಸುವ ದೇಶಕ್ಕೆ ಹೋಗು, ನಿನ್ನ ಬಂಧು ಬಳಗದವರನ್ನು, ನಿನ್ನ ಕುಟುಂಬದವರನ್ನು ಬಿಟ್ಟು ಎಂದಾಗ ಆತನು ಬಿಟ್ಟು ಹೋದ ಪ್ರೇರೆ. ಹೌದು, ಆ ಸಮಯದಲ್ಲಿ ನಾವು ಕೆಲವೊಂದು ಕಳೆದುಕೊಳ್ಳಬೇಕಾಗುತ್ತದೆ ಪ್ರೇರೆ. ಆದ್ದರಿಂದ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯ ಭಾಗದಲ್ಲಿ, ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ. ಹೌದು ಪ್ರೇರೆ, ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ. ನಾವು ಮತ್ತಾಯ ಸುವಾರ್ತೆ ಇಬ್ರಿಯರ ಗ್ರಂಥ ಅಂದರೆ ಸುಮ್ಮನಿರುವ ಸಮಯ ಅಂದರೆ ಯಾವುದು ಪ್ರೇರೆ? ಅಂದರೆ ದೇವರು, ನೀವು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವುದ ತಂದೆಗೆ ಪ್ರಾರ್ಥನೆ ಮಾಡಿರಿ. ಅಂದರೆ ನಾವು ಸಭೆ ಪ್ರಾರ್ಥನೆಗೆ ಹೋದರೆ ಸಭೆಯಲ್ಲಿ ಎಲ್ಲರೊಂದಿಗೆ ನಾವು ಬಾಯಿ ತೆರೆದು ತಂದೆಯಾದ ದೇವರನ್ನು ಸ್ತುತಿಸಿ ಕೊಂಡಾಡಿ ಭಯಭಕ್ತಿ ಮೂಲಕ ಆರಾಧಿಸಬೇಕಾಗಿರುತ್ತದೆ. ಪ್ರಾರ್ಥನೆ, ವಿಜ್ಞಾಪನೆ, ಮನವಿ, ಭಿನ್ನಗಳ ಮೂಲಕ ಪ್ರಾರ್ಥಿಸಬೇಕಾಗಿರುತ್ತದೆ. ಆದರೆ ಇಲ್ಲಿ ಸೊಲೊಮೋನ ಜ್ಞಾನಿ ಹೇಳ್ತಿದ್ದಾನೆ ಪ್ರೇರೆ, ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ, ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ. ಅಂದರೆ ಸುಮ್ಮನಿರುವ ಸಮಯ ಅಂದರೆ ಯಾವುದು ಪ್ರೇರೆ? ನಾವು ಯಾವ ವಾಕ್ಯ ಭಾಗದಲ್ಲಿ ನೋಡಬೇಕಂದ್ರೆ, ಪ್ರಸಂಗಿ ಅಲ್ಲ, ನಾವು ಪ್ರವಾದಿ
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಸ್ತೋತ್ರ. ಸಿಂಹಾಸನಾರೂಢನಾದ ಯೇಸು ರಾಜ, ಘನರಾಜ. ಇಲ್ಲಿ ಆಮೋಸ ಪ್ರವಾದಿ ಗ್ರಂಥ ಪ್ರೇರೆ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡುತ್ತೇವೆ, ಸುಮ್ಮನಿರುವ ಸಮಯ. ನಾವು ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡಿದೆವು ಸುಮ್ಮನಿರುವ ಸಮಯ. ಅಲ್ಲಿ ಪ್ರವಾದಿ ಆಮೋಸನ ಪತ್ರಿಕೆಯಲ್ಲಿ, ಪ್ರವಾದಿ ಆಮೋಸನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಪ್ರಾಫೆಟ್ ಆಮೋಸ್ ಚಾಪ್ಟರ್ 5 ವರ್ಸ್ 13th ವರ್ಡ್. ಇಲ್ಲಿ ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು, ಇದು ದುಷ್ಕಾಲವೇ ಸರಿ. ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು, ಇದು ದುಷ್ಕಾಲವೇ ಸರಿ. ಅಂದರೆ ಇಂದಿನ ವಾಕ್ಯ ನೋಡೋದಾದರೆ, ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲ, ನನಗೆ ಗೊತ್ತಿದೆ. ಅಂದರೆ ಇಲ್ಲಿ ದೇವಜನರದ್ದು ಪ್ರಲಾಪ ಪ್ರಬೋಧನೆ. ದೇವಜನರಿಗಾಗಿ ಆಮೋಸನು ಪ್ರಲಾಪದಿಂದ ಪ್ರಬೋಧನೆ ಮಾಡುತ್ತಾ ಇದ್ದಾನೆ ಪ್ರಿಯರೇ. ನಿಮ್ಮ ದ್ರೋಹಗಳು ಬಹಳ ಆಗಿದ್ದರಿಂದ, ನಿಮ್ಮ ಪಾಪಗಳು ಪ್ರಬಲ ಆಗಿದ್ದರಿಂದ ನನಗೆ ಗೊತ್ತಿವೆ. ಆದ್ದರಿಂದ ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು, ಇದು ದುಷ್ಕಾಲವೇ ಸರಿ. ಹೌದು ಪ್ರಿಯರೇ, ದೇವಜನರು ಕೂಡ ದ್ರೋಹ ಮಾಡುವ ಕಾಲದಲ್ಲಿದ್ದರು ಪ್ರಿಯರೇ. ಭಾಳ ದ್ರೋಹಗಳು ಮಾಡಿದರು ಇಸ್ರಾಯೇಲರು. ದೇವರ ಮಾರ್ಗವನ್ನು ಬಿಟ್ಟು ವಿಗ್ರಹಗಳನ್ನು, ಅನ್ಯಜನರ ದೇವತೆಗಳನ್ನು, ಅನ್ಯಜನರ ಆಚಾರ ವಿಚಾರಗಳನ್ನು ಮಾಡುತ್ತಿದ್ದರು. ಆದ್ದರಿಂದ ಅಂಥ ಕಾಲದಲ್ಲಿ ವಿವೇಕಿ ಸುಮ್ಮನಿರುವನು, ಅದು ದುಷ್ಕಾಲವೇ ಸರಿ. ಹೌದು, ಯಥಾರ್ಥವಾದಿಯನ್ನು ದ್ವೇಷಿಸುವ ಕಾಲವಿತ್ತು ಅವರು ಆ ಸಮಯದಲ್ಲಿ. ಹೌದು, ಕಂಡ ದೋಷವನ್ನು ಚಾವಡಿಯಲ್ಲಿ ಖಂಡಿಸುವವನ ಮೇಲೆ ಹಾಗೆ ತೋರಿಸುತ್ತಿದ್ದರು. ಹೌದು, ಇದ್ದಂತೆ ದೇವರೇ ಇಷ್ಟ ಪ್ರಕಾರ ನಡೆಯಿರಿ ಎಂದು ಹೇಳುತ್ತಿದ್ದರೆ ಅವರು ಹಾಗೆ ಮಾಡುತ್ತಿದ್ದರು. ಯಾರನ್ನು? ಯಥಾರ್ಥವಾದಿಯನ್ನು. ಹೌದು, ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು, ದುಷ್ಕಾಲವೇ ಸರಿ. ಅದು ಪ್ರೇರ ಒಂದು ಕಾಲ ಇರುತ್ತದೆ, ಆವಾಗ ಸುಮ್ಮನಿರಬೇಕಾಗಿರುತ್ತದೆ. ಹೌದು, ಯೇಸು ಕೂಡ ಪಿಲಾತನ ಮುಂದೆ ನಿಂತಾಗ ಪ್ರಭು ದೇವಕುಮಾರ, ವಾಕ್ಯವಾದ ದೇವರ ಯೇಸು ಅನೇಕ ಪ್ರಶ್ನೆಗಳನ್ನು ಹಾಕುತ್ತಾರೆ. 3-4 ನ್ಯಾಯ ಸ್ಥಾನದ ಮುಂದೆ ಪ್ರಭುವನ್ನು ಕರೆದೊಯ್ಯುತ್ತಾರೆ. ಪ್ರಭು ಮಾತಾಡುವುದೇ ಇಲ್ಲ. ಹೌದು ಪ್ರೇರೆ, ಅದು ಸುಮ್ಮನಿರುವ ಸಮಯ. ಹೌದು, ಹೀಗೆ ನಾವು ಇನ್ನೊಂದು ಅದೇ ಪ್ರಸಂಗಿ ಗ್ರಂಥ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, 3ನೇ ಅಧ್ಯಾಯ ಎಕ್ಲೆಸಿಯಸ್ ಚಾಪ್ಟರ್ 3 ವರ್ಸ್ 8th ವರ್ಡ್. ಪ್ರಸಂಗಿ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುವುದಾದರೆ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನ ಸಮಯ ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ದ್ವೇಷಿಸುವ ಸಮಯ ಅಂತ ಪ್ರೇರೆ. ಇಲ್ಲಿ ದ್ವೇಷಿಸುವ ಸಮಯ ಅಂದರೆ ಯಾವುದು ಬರ್ತದೆ ಪ್ರೇರೆ? ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ನಾವು ಆಗಲೇ ಓದಿಕೊಂಡು ಪ್ರೇರೆ ಏನಂದರೆ, ನನ್ನ ನಿಮಿತ್ತ ತಂದೆ ತಾಯಿ, ಅಣ್ಣ ತಮ್ಮೆಂದಿರು, ಅಕ್ಕ ತಂಗಿಯರು, ಹೆಂಡತಿ ಮಕ್ಕಳು ಬಿಟ್ಟು ಬಿಡದ ಹೊರತು ನನ್ನ ಶಿಷ್ಯನಾಗಿರಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ತನ್ನ ಪ್ರಾಣವನ್ನು ಕೂಡ ದ್ವೇಷಿಸದ ಹೊರತು. ಹೌದು ಪ್ರೇರೆ, ಅಲ್ಲಿ ಪ್ರಾಣವನ್ನು ಕೂಡ ದ್ವೇಷಿಸದ ಹೊರತು ಎಂದು ಬರೆಯಲ್ಪಟ್ಟಿದೆ. ಮತ್ತಾಯ ಸುವಾರ್ತೆ, ಲೂಕನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಮ್ಮ ಪ್ರಾಣವನ್ನು ಕೂಡ ದ್ವೇಷಿಸಬೇಕು. ಏನಂದರೆ ಕಂಫರ್ಟೇಬಲ್ ಆಗಿರೋದಲ್ಲ ಪ್ರೇರೆ. ನಮ್ಮ ತಂದೆ ತಾಯಿಯನ್ನೇ, ನಮ್ಮ ಅಕ್ಕ ತಂಗಿಯರನ್ನೇ, ಅಣ್ಣ ತಂಗಿಯರನ್ನೇ, ಹೆಂಡತಿ ಮಕ್ಕಳನ್ನೇ ಪ್ರೀತಿಸಿಕೊಂಡಿರಲು ಲೋಕದವ್ರ ಥರ ಅವರು ಅಂಟಿಕೊಂಡು ಲೌಕಿಕ ಸಂತೋಷವನ್ನು, ಶಾರೀರಿಕ ಜೀವಿತವನ್ನು ಜೀವಿಸಲು ಪ್ರಭು ಇಲ್ಲಿ ಅನುಮತಿ ನೀಡುತ್ತಿಲ್ಲ. ಅವರನ್ನು ಬಿಟ್ಟು ಅಷ್ಟೇ ಅಲ್ಲ, ನಿನ್ನ ಪ್ರಾಣವನ್ನು ಕೂಡ ಪ್ರೀತಿಸಬಾರದು, ದ್ವೇಷಿಸಬೇಕು. ಹೌದು, ಪ್ರಭು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ. ನೀವು ನನ್ನ ಸ್ನೇಹಿತರೆಂದು ಹೇಳುತ್ತಿದ್ದೇನೆ. ತಂದೆ ಹೇಳಿದ್ದೆಲ್ಲವನ್ನು ನಿಮಗೆ ತಿಳಿಸಿದ್ದೇನೆ. ಕಾರಣ ನೀವು ಆಳುಗಳಲ್ಲ, ಸ್ನೇಹಿತರು. ಹೌದು, ನಿಜವಾದ ಸ್ನೇಹಿತನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣವನ್ನೇ ಕೊಡುತ್ತಾನೆ. ಹೌದು ಪ್ರೇರೆ, ನಿಜವಾದ ಸ್ನೇಹಿತನಾಗಿ ಯೇಸು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ. ಹೀಗೆ ಆತನು ದ್ವೇಷಿಸುವ ಸಮಯ
ಯೇಸುವನ್ನು ವಿಶ್ವಾಸಿಸಿದಾಗ ಕೆಲವೊಂದು ದ್ವೇಷಿಸಬೇಕಾಗುತ್ತದೆ ಪ್ರೇರೆ. ಉದ್ದೇಶಪೂರ್ವಕವಾಗಿ ತಂದೆ ತಾಯಿಯನ್ನು ಹೆಚ್ಚಾಗಿ ಪ್ರೀತಿಸಬಾರದು, ಹೆಂಡತಿ ಮಕ್ಕಳನ್ನು, ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯರನ್ನು, ನಮ್ಮ ಪ್ರಾಣವನ್ನು ಕೂಡ ಹೆಚ್ಚಾಗಿ ಪ್ರೀತಿಸಬಾರ್ದು. ನಮ್ಮ ಹೆಸರು ಗಳಿಕೆ, ನಮ್ಮ ಸುಖ ಭೋಗ, ಹೌದು ಪ್ರೇರೆ, ಹಣದ ಆಸಕ್ತಿ, ಹೌದು ತಿಂಡಿ ತಿನಿಸು, ಇವೆಲ್ಲವುಗಳ ಮೇಲೆ ನಾವು ವಿರಕ್ತಿ ತೋರಬೇಕೆಂದು, ಇಲ್ಲಿ ಕೆಲವು ದ್ವೇಷ ಮಾಡಬೇಕೆಂದು, ನಾವು ಲೌಕಿಕರಾಗದಂತೆ, ಲೌಕಿಕತೆಗೆ ಒಲಿಯದಂತೆ, ದೇವರಿಂದ ದೂರ ಆಗದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ಪ್ರೇರೆ. ಯಾಕಂದರೆ ಲೋಕ ಸ್ನೇಹವು ದೇವರಿಗೆ ಶತ್ರುತ್ವ. ಲೋಕವನ್ನು ಪ್ರೀತಿಸುವವನು ದೇವರನ್ನು ದ್ವೇಷಿಸುತ್ತಾನೆ. ಹೌದು ಪ್ರೇರೆ. ಲೋಕ ಎಂದರೆ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ. ಈ ಮೂರು ತಂದೆಯಾದ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆ ಗತಿಸಿ ಹೋಗುತ್ತದೆ. ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಸದಾಕಾಲ ಬಾಳುತ್ತಾನೆ. ಹೌದು ಪ್ರೇರೆ. ಲೋಕದವುಗಳೆಲ್ಲವೂ ಮಣ್ಣಿಗೆ ಸಂಬಂಧಪಟ್ಟವು. ಅವುಗಳ ಜ್ಞಾನ ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಡುತ್ತದೆ ಪ್ರೇರೆ. ಅದರಿಂದ ಮೇಲಣಿಂದ ಬಂದ ಜ್ಞಾನವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ವಿಶೇಷವಾಗಿ ಪರಿಶುದ್ಧ ಆತ್ಮನಿಂದ ಉಂಟಾದ, ವಾಕ್ಯದಿಂದ ಉಂಟಾದ ಜ್ಞಾನ. ಅದು ಮೊದಲನೇದಾಗಿ ಸಮಾಧಾನವಾಗಿದೆ ಪ್ರೇರೆ, ಪರಿಶುದ್ಧವಾದುದಾಗಿದೆ, ಸಮಾಧಾನದಿಂದ ತುಂಬಿದೆ, ವಿನಯದಿಂದ ತುಂಬಿದೆ, ದಯದಾಕ್ಷಿಣ್ಯ ಎಂಬ ಮುಂತಾದ ಸದ್ಗುಣಗಳಿಂದ ತುಂಬಿದೆ ಪ್ರೇರೆ. ಹೀಗೆ ನಾವು ನಿಜವಾದ ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ನಾವು ಜ್ಞಾನವನ್ನು ತೋರಿಸ್ಬೇಕು ಪ್ರೇರೆ. ಯಾರಾದರೂ ಜ್ಞಾನಿಯಾಗಿದ್ದರೆ ಅವರು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದನ್ನು ವ್ಯಕ್ತಪಡಿಸಬೇಕು. ಅದನ್ನು ಬಿಟ್ಟು ತೀಕ್ಷ್ಣವಾದ ಮತ್ಸರ, ಪಕ್ಷಭೇದ ನಮ್ಮ ಹೃದಯದಲ್ಲಿರುವುದಾದರೆ ನಾವು ಜ್ಞಾನಕ್ಕೆ ವಿರುದ್ಧವಾಗಿ, ಪ್ರಾರ್ಥನಾ ಆತ್ಮಕ್ಕೆ ವಿರುದ್ಧವಾಗಿ ಹೊಗಳಿಕೊಳ್ಳುವವರಾಗಿದ್ದೇವೆ. ಹೌದು, ಹಾಗೆ ಪ್ರಭು ಹಾಗಿರಲಿಲ್ಲ ಪ್ರೇರೆ. ಪರಿಶುದ್ಧ ಆತ್ಮನಿಗೆ ವಿಧೇಯನಾಗಿದ್ದ, ಪರಿಶುದ್ಧ ಆತ್ಮನ ಮಾರ್ಗದಲ್ಲಿ ನಡೆದ ಪ್ರಭು ಯೇಸು ರಾತ್ರಿ ಎಲ್ಲ ದೇವರ ಪ್ರಾರ್ಥನೆಯಲ್ಲಿ ಇದ್ದ ಪ್ರೇರೆ. ಹೌದು, ಶಿಷ್ಯರಿಗೆ ಪ್ರಾರ್ಥನೆ ಮಾಡಲು ಕಲಿಸಿಕೊಟ್ಟ ಏಕಾಂತ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ. ಹೌದು ಪ್ರೇರೆ. ಕಣ್ಣೀರಿನ ಪ್ರಾರ್ಥನೆ, ರಕ್ತ ಬೆವರಾಗಿ ಸುರಿಸುವಂಥ ಪ್ರಾರ್ಥನೆ. ಹೌದು ಪ್ರೇರೆ. ಹೀಗೆ ಪ್ರಭು ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ ಪ್ರೇರೆ. ಒಂದನೇದಾಗಿ ನೋಡಿದೆವು, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. 3ನೇ ಅಧ್ಯಾಯ ಪ್ರಸಂಗಿ ಗ್ರಂಥ 1ನೇ ವಾಕ್ಯ, ಎಕ್ಲೆಸಿಯಸ್ ಚಾಪ್ಟರ್ 3 ವರ್ಸ್ 1. ಇಲ್ಲಿ ನೋಡಿದೆವು ಪ್ರೇರೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು, ಹುಟ್ಟುವ ಸಮಯ, ಸಾಯುವ ಸಮಯ. ಹೌದು ಪ್ರೇರೆ. ಹೀಗೆ ಇನ್ನೂ ಅನೇಕ ನೋಡಿದೆವು. ಕಳೆಯುವ ಸಮಯ, ಇನ್ನು ಸುಮ್ಮನೆ ಇರುವ ಸಮಯ, ದ್ವೇಷಿಸುವ ಸಮಯ, ಇನ್ನು ದುಡಿಯುವ ಸಮಯ. 9ನೇ ವಾಕ್ಯ ಪ್ರೇರೆ, ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 9ನೇ ವಾಕ್ಯದಿಂದ. ಇನ್ನು ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು? ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಮನುಷ್ಯರು ಗ್ರಹಿಸಲಾರದಂತೆ. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ ಎಂದು ವಿಜ್ಞಾನಿ ಸೊಲೊಮನ್ ಹೇಳುತ್ತಿದ್ದಾನೆ. ಇದಲ್ಲದೆ ಪ್ರತಿಯೊಬ್ಬನು 13ನೇ ವಾಕ್ಯದಿಂದ ಮತ್ತೆ, ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. 14ನೇ ವಾಕ್ಯ, ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು, ಅದಕ್ಕೆ ಯಾವುದನ್ನು ಸೇರಿಸಲಾರೆವು, ಆದ್ದರಿಂದ ಯಾವುದನ್ನು ತೆಗೆಯಲಾರೆವು. ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣವು. 15ನೇ ವಾಕ್ಯ, ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ, ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು. ಹೌದು ಪ್ರೇರೆ. ಕಾಲಗಳ ಬಗ್ಗೆ,
ಸಮಯದ ಬಗ್ಗೆ ಸೊಲೊಮೋನ್ ಹೇಳುತ್ತಿದ್ದಾನೆ. ನಾವು ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿರುವಂತೆ ಅಂತ್ಯದಲ್ಲಿ ಕೂಡ ಮುಕ್ತಾಯ ಮಾಡುತ್ತಿದ್ದಾನೆ. ಪ್ರತಿಯೊಂದು ಕಾಲಕ್ಕೂ ಸಮಯಕ್ಕೂ ಕಾರ್ಯಕ್ಕೂ ಕ್ಲುಪ್ತ ಕಾಲವು ಇದೆ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಅಂದರೆ ನಿಶ್ಚಯವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕಾರ್ಯಕ್ಕೂ ತಕ್ಕ ಸಮಯ ಉಂಟು ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಅಲ್ಲಿ ಹೇಳುತ್ತಾ, ದುಡಿಯೋನಿಗೆ ಅವನ ಪ್ರಯಾಸದಿಂದ ಲಾಭವೇನು, ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ದುಡಿಯುವ ಆ ಪ್ರಯಾಸವನ್ನು ನೋಡಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಒಂದೊಂದು ವಸ್ತುವನ್ನು 11ನೇ ವಾಕ್ಯ, ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 11ನೇ ವಾಕ್ಯ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನಂತ ಪ್ರೇರೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ನಾವು ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. Genesis chapter 1 verse 31 ವರ್ಡ್. ಇಲ್ಲಿ ದೇವರು ಹೇಳುತ್ತಿದ್ದಾನೆ ಪ್ರೇರೆ. ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ, Genesis chapter 1 verse 31 ವರ್ಡ್. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 6ನೇ ದಿನವಾಯಿತು. ದೇವರು ಎಲ್ಲ ಸೃಷ್ಟಿ ಕಾರ್ಯಕ್ರಮ ಮಾಡಿದ ಪ್ರೇರೆ. 1ನೇ ದಿನದಿಂದ ಹಿಡಿದು 6ನೇ ದಿನದವರೆಗೆ ಎಲ್ಲ ಮಾಡಿ, ಹಗಲು ರಾತ್ರಿ ಎಲ್ಲ ನಿರ್ಮಾಣ ಮಾಡಿ 6ನೇ ದಿನ ದೇವರು ಹೇಳುತ್ತಿದ್ದಾನೆ ಪ್ರೇರೆ. ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಲಾಗಿ ಬಹು ಒಳ್ಳೆಯದಾಗಿತ್ತಂತ ಪ್ರೇರೆ. ಹೌದು, ಆಗ ಸಾಯಂಕಾಲ ಪ್ರಾತಃ ಕಾಲವಾಗಿ 6ನೇ ದಿನವಾಯಿತು. 6ನೇ ದಿನ ಏನಂದ ಪ್ರೇರೆ? ನಾನು ಮಾಡಿದ್ದೆಲ್ಲ ಒಳ್ಳೆಯದಾಗಿದೆ, ಬಹು ಒಳ್ಳೆಯದಾಗಿದೆ ಅಂತ ದೇವರೇ ತನ್ನಗೆ ತಾನೇ ಅಂದುಕೊಂಡಿದ್ದಾನೆ ಪ್ರೇರೆ. ಆದರೆ ನಾವು ಆದಿಕಾಂಡ 6ನೇ ಅಧ್ಯಾಯದೊಳಗೆ ಬರುತ್ತಲೇ ಅಲ್ಲಿ ದೇವರು ಭೂಮಿಯ ಮೇಲೆ 6ನೇ ಅಧ್ಯಾಯ 1ನೇ ವಾಕ್ಯದಿಂದ ಜಲಪ್ರಳಯ ಉಂಟು ಮಾಡುತ್ತಾನೆ ಪ್ರೇಯರ್. ದೇವರು ಮಾನವ ಕುಲದ ಮೇಲೆ, ಭೂಮಿಯ ಮೇಲೆ. 6ನೇ ಅಧ್ಯಾಯ ಆದಿಕಾಂಡ 6ನೇ ಅಧ್ಯಾಯ Genesis chapter 6 1 to 6th ವರ್ಡ್. ಇಲ್ಲಿ ಓದುವುದಾದರೆ ಸ್ವಲ್ಪ, ಭೂಮಿಯ ಮೇಲೆ 6ನೇ ಅಧ್ಯಾಯ 1ನೇ ವಾಕ್ಯದಿಂದ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಿಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. 5ನೇ ವಾಕ್ಯದಿಂದ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ತಂದೆಯಾದ ದೇವರಾದ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ನೋಡಿ ಪ್ರೇರೆ, ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನೋಡಿದೆವು. ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿ ಕಂಡು ಬಂತು ದೇವರಿಗೆ ಎಂದು ಹೇಳುತ್ತಿದ್ದಾನೆ. ಅದನ್ನು ಮೋಶೆ ಬರೆದಿದ್ದಾನೆ ಪ್ರೇರೆ. ಅನೇಕ ವರ್ಷಗಳ ನಂತರ ದೇವರು ತಾನು ಮಾಡಿದ್ದನ್ನು ನೋಡಲಾಗಿ 6ನೇ ದಿನ ಬಹು ಒಳ್ಳೆಯದಾಗಿ ಕಂಡು ಬಂತಂತ ಪ್ರೇರೆ. ಆದರೆ ಆದಿಕಾಂಡ 6ನೇ ಅಧ್ಯಾಯಕ್ಕೆ ಬರುತ್ತಲೇ ಅಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು, ಆ ಮನುಷ್ಯರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದೇ ಎಂದು ತಂದೆಯಾದ ದೇವರು ಯೆಹೋವನು, ಯೇಸುಕ್ರಿಸ್ತನು, ಪರಿಶುದ್ಧಾತ್ಮ ದೇವರು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅದು ಪ್ರೇರೆ. 5 ದಿನಗಳಲ್ಲಿ ದೇವರು ಒಣನೆಲವನ್ನು, ಆಕಾಶವನ್ನು, ಸಮುದ್ರವನ್ನು, ಸೂರ್ಯಚಂದ್ರ ನಕ್ಷತ್ರಗಳನ್ನು, ಹಗಲು ರಾತ್ರಿಯನ್ನು, ಸಮುದ್ರ ಜಲಚರ, ಆಕಾಶ ಪಕ್ಷಿಗಳು, ಕಾಡುಮೃಗಗಳು, ಕ್ರಿಮಿಕೀಟಗಳು ಮತ್ತು ಇನ್ನು ಸಸ್ಯ, ಕಾಯಿಪಲ್ಯ ಗಿಡಗಳು, ಹಣ್ಣಿನ ಗಿಡಗಳು, ಇನ್ನಿತರೆ ಮೃಗಗಳು ಮತ್ತು 5ನೇ ದಿನದಲ್ಲಿ 6ನೇ ದಿನದಲ್ಲಿ ಮನುಷ್ಯನನ್ನು ಉಂಟು ಮಾಡುತ್ತಾನೆ ಪ್ರೇರೆ. 5 ದಿನದಲ್ಲಿ ಮನುಷ್ಯನಿಗೆ ಬೇಕಾಗಿರೋ ಸೃಷ್ಟಿ ಎಲ್ಲ ಮಾಡಿ 6ನೇ ದಿನದಲ್ಲಿ ಮನುಷ್ಯನನ್ನು ಮಾಡಿದಾಗ ದೇವರು ಆತನು ಅದನ್ನೆಲ್ಲ ನೋಡಿದಾಗ ಬಹು ಒಳ್ಳೆಯದಾಗಿ ಇದೆ ಎಂದು ಅಂದುಕೊಳ್ತಾನೆ. ಆದರೆ 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ
ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಬರೀ ಯಾವಾಗಲೂ ಕೆಟ್ಟದಾಗಿರುವುದನ್ನು ನೋಡಿ ಭೂಮಿ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ದೇವರು ನೊಂದುಕೊಂಡಿದ್ದಾನೆ ಪ್ರೇರೆ. ಕಾರಣ ಅವರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗಿಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಇವತ್ತಿಗೂ ಕೂಡ ಅನೇಕ ಸ್ತ್ರೀಯರ ಮೂಲಕ ಪುರುಷರನ್ನು ಕೆಡಿಸ್ತಿದ್ದಾನೆ ಸೈತಾನನು. ಹೌದು, ಸ್ತ್ರೀ ಮೊದಲನೇ ಸ್ತ್ರೀ ಹವ್ವಳು ಸೈತಾನನ ಮರಳು ಮಾತಿಗೆ ಮೋಸ ಹೋದಳು ಪ್ರೇರೆ. ನೀವು ಈ ಹಣ್ಣನ್ನು ತಿನ್ನಿರಿ, ರುಚಿಯಾಗಿರುತ್ತದೆ, ರಮ್ಯವಾಗಿರುತ್ತದೆ, ತಿನ್ನುವುದಕ್ಕೆ ಸಿಹಿಯಾಗಿರುತ್ತದೆ, ಊಟಕ್ಕೆ ರಮ್ಯವಾಗಿರುತ್ತದೆ, ತಿನ್ನಿರಿ. ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುತ್ತವೆ, ನೀವು ಒಳ್ಳೆಯದರ ಕೆಟ್ಟದರ ಅರಿವನ್ನು ಪಡೆದು ದೇವರಂತಾಗುತ್ತೀರಿ. ಹೌದು ಪ್ರೇರೆ. ಸೈತಾನ ಇವತ್ತಿನ ಸ್ತ್ರೀಯರಿಗೆ ಕೂಡ, ದೈವಜ್ಞಾನ ಇಲ್ಲದ ಸ್ತ್ರೀಯರಿಗೆ ಕೂಡ, ಪ್ರಾರ್ಥನಾ ಜೀವಿತ ಇಲ್ಲದ ಯೇಸು ಕ್ರಿಸ್ತನನ್ನು ದೇವರನ್ನಾಗಿ, ರಕ್ಷಕನನ್ನಾಗಿ, ಸೃಷ್ಟಿಕರ್ತನನ್ನಾಗಿ, ಜೀವಿತದ ಗುರುವನ್ನಾಗಿ ಸ್ವೀಕರಿಸದ ಪ್ರತಿಯೊಬ್ಬ ಸ್ತ್ರೀ ಕೂಡ ಇಂದು ಸೈತಾನನ ಕೈಯಲ್ಲಿ ಮೋಸ ಹೋಗ್ತಿದ್ದಾರೆ ಪ್ರೇರೆ. ಅಂಥ ಸ್ತ್ರೀಯರ ಮುಖಾಂತರ ಅನೇಕ ಪುರುಷರು ಕೂಡ ಆ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ಪ್ರೇಮ ವಿವಾಹ ಅನೇಕ ರೀತಿಯಲ್ಲಿ ಅವರನ್ನು ಕೆಲವರು ಕೊಂದು ಹಾಕುತ್ತಾರೆ, ಕೆಲವರನ್ನು ಮೋಸಪಡಿಸಿ ಬಿಟ್ಟು ಹೋಗುತ್ತಾರೆ. ಹೀಗೆ ಸ್ತ್ರೀಯರು ಕೆಟ್ಟೋದರೂ ಕೂಡ ಪುರುಷರು ಕೆಟ್ಟೋದಂತೆ, ಪುರುಷರು ಕೆಟ್ಟೋದರೆ ಸ್ತ್ರೀ ಮೂಲಕ ಇಬ್ಬರು ಕೆಟ್ಟೋದಂತೆ ಪ್ರೇರೆ. ಅಕ್ರಮವಾದುದೆಲ್ಲ ಪಾಪ, ವಿವಾಹಕ್ಕೆ ಹೊರಗಡೆ ಇರುವುದೆಲ್ಲವೂ ಪಾಪ. ಅದು ಪ್ರೇರೆ. ನಾವು ದೇವರ ವಿಶ್ವಾಸಿಗಳು ಮದುವೆ ಮಾಡಿಕೊಳ್ಳತಕ್ಕದ್ದು. ಅವಿಶ್ವಾಸಿಗಳನ್ನು ಮದುವೆ ಮಾಡಿಕೊಳ್ಳುವುದಾದರೆ ದೇವರು ನೊಂದುಕೊಳ್ಳುತ್ತಾನೆ ಪ್ರೇರೆ. ಕಾರಣ ಅವರನ್ನು ದೇವರ ಕಡೆಗೆ ತರಲು ಕಷ್ಟ. ಹೌದು ಪ್ರೇರೆ. ಆದ ಕಾರಣ ನಾವು ದೇವರ ಹೃದಯವನ್ನು ನೋಯಿಸದಂತೆ ದೇವರು ಸೃಷ್ಟಿ ಮಾಡಿದ ಮನುಷ್ಯ ಜಾತಿಯನ್ನು ದೇವರು ಭೂಮಿ ಮೇಲಿಂದ ಅಳಿಸಿ ಬಿಡುವೆನು ಎಂದುಕೊಂಡು ಅದನ್ನು ಅಂದರೆ ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಮನುಷ್ಯನನ್ನು ಉಂಟು ಮಾಡಿದ್ದಕ್ಕೆ 7ನೇ ವಾಕ್ಯ ಪ್ರೇರೆ. ಆದಿಕಾಂಡ 6ನೇದೇ 7ನೇ ವಾಕ್ಯ 8ನೇ ವಾಕ್ಯ. ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ದೇವರಾದ ಯೆಹೋವನ ದಯವು ದೊರಕಿತು. ಹೌದು ಪ್ರೇರೆ. ನೋವ ಎಂಬ ವ್ಯಕ್ತಿಗೆ ದೇವರ ದಯೆ ದೊರಕುತ್ತದೆ. ಹೌದು, ಆತನ ಮುಖಾಂತರ ದೇವರು ಹೊಸ ಮಾನವ ಕುಲವನ್ನು ಪ್ರಾರಂಭ ಮಾಡ್ತಾನೆ ಪ್ರೇರೆ. ಹಗಲು ರಾತ್ರಿ ಮಳೆ ಬರುತ್ತದೆ, ಎಲ್ಲ ಕಾಡು ಮೃಗ ಕ್ರಿಮಿಕೀಟ ಸಕಲ ಮನುಷ್ಯರೊಂದಿಗೆ ಕೂಡ ಸೃಷ್ಟಿಯನ್ನು ನಾಶ ಮಾಡುತ್ತಾನೆ ಪ್ರೇರೆ ದೇವರು. ಪ್ರಾಣಿ ಪಕ್ಷಿಗಳಲ್ಲಿ ಶುದ್ಧವಾದ ಪ್ರಾಣಿಗಳನ್ನು 7 ಜೊತೆ, ಅಶುದ್ಧ ಪ್ರಾಣಿಗಳನ್ನು 1 ಜೊತೆ ನೀನು ಆರಿಸಿಕೊಂಡು ನಾನು ತೋರಿಸುವ ಮರದಿಂದ ಹಡಗನ್ನು ಮಾಡಿ ಅದರೊಳಗೆ ಅವೆಲ್ಲವುಗಳನ್ನು ಒಳಗಡೆ ಸಾಗಿಸು. ನಂತರ ಬಾಗಿಲನ್ನು ಮುಚ್ಚು. ನಾನು 40 ದಿನ ಹಗಲು ರಾತ್ರಿ ಮಳೆಯನ್ನು ಭೂಮಿ ಮೇಲೆ ತರಲಿದ್ದೇನೆ ಎಂದು ಹೇಳಿ ಹಗಲು ರಾತ್ರಿ ಮಳೆ ಬಂತು ಪ್ರೇರೆ. ಶುದ್ಧವಾದ ಪ್ರಾಣಿಗಳಲ್ಲಿ 7 ಜೊತೆ, ಅಶುದ್ಧವಾದ ಪ್ರಾಣಿ ಪಕ್ಷಿಗಳಲ್ಲಿ ಕಾಡು ಮೃಗಗಳು ಕ್ರಿಮಿಕೀಟ ಎಲ್ಲದರಲ್ಲಿ ಶುದ್ಧವಾದ 7, ಅಶುದ್ಧ 1 ಜೊತೆ ತೆಗೆದು ಹಡಗಿನೊಳಗೆ ಪ್ರವೇಶ ಆದ ಪ್ರೇರೆ. ದೇವರು ಅದಕ್ಕೆ ಹೊರಗಡೆಯಿಂದ ಮುಚ್ಚಿಬಿಟ್ಟ, ಬೀಗ ಹಾಕಿದ. ಅದು ಮಳೆ ಬಂದು 40 ದಿವಸ ಎಲ್ಲರೂ ಸತ್ತೋದ ಪ್ರೇರೆ. ಅನೇಕ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಕಾಡು ಮೃಗ ಕೆಟ್ಟ ಮನುಷ್ಯರೆಲ್ಲರೂ ಸತ್ತು ಹೋದರು. ಅಂದರೆ ಕಾಮ ಮೋಹದಿಂದ ಇರುವವರು, ಪ್ರಕೃತಿ ವಿರುದ್ಧವಾಗಿ ವರ್ತಿಸುವವರು, ದೇವರ ಭಯ ದುಷ್ಟರು, ಸೈತಾನನ ಮಕ್ಕಳು. ಅದು ಪ್ರೇರೆ. ಅವರೆಲ್ಲರೂ ಮಳೆಯಲ್ಲಿ ನಾಶವಾಗುತ್ತಾರೆ ಪ್ರೇರೆ. 40 ದಿನ ನಂತರ ಮಳೆ ಕಡಿಮೆ ಆದ ನಂತರ ದೇವರು ನೋಹನನ್ನು ಭೂಮಿಗೆ ಹೊರತಂದು ಆತನ ಮುಖಾಂತರ ಈ ಇಂದು ಕಾಣುತ್ತಿರುವ ಎಲ್ಲ ಜನಾಂಗ ವಿಸ್ತಾರವಾಗಿದ್ದಾರೆ ಪ್ರೇರೆ. ಆತನ ಮುಖಾಂತರ ನೋವನಿಂದಾದ ಸಂತತಿ ಎಲ್ಲರೂ. ಹೌದು, ನೀತಿವಂತನ ಸಂತತಿ. ಹೌದು. ಆದರೂ ಕೂಡ ಒಂದು ಅಂಶ, ಅಶುದ್ಧ ಪ್ರಾಣಿ ಹಡಗಿನಲ್ಲಿ ಪ್ರವೇಶವಾಯಿತು ಪ್ರೇರೆ. ಹೌದು, ಇಂದಿಗೂ ಕೂಡ ಒಂದು ಅಂಶ ನಮ್ಮ ಮಧ್ಯದಲ್ಲಿ ಇದೆ ಪ್ರೇರೆ. ಅದು ಪರೀಕ್ಷಿಸಲೆಂದೇ ಇದೆ. ಆ ಒಂದು ಅಂಶವನ್ನು ಕೂಡ ನಾವು ಗೆಲ್ಲಬೇಕಾಗಿದೆ. ಪೌಲನು ಹೇಳುತ್ತಿದ್ದಾನೆ, ನನಗೆ ಒಳ್ಳೆಯದು ಮಾಡಬೇಕೆಂದು ಆಸಕ್ತಿ ಇದೆ, ಆದರೆ ಅದನ್ನು ಮಾಡಲು ನನ್ನಿಂದ ಆಗುತ್ತಿಲ್ಲ. ಕಾರಣ
ನನ್ನಲ್ಲಿರುವ ಪಾಪ. ಹೌದು, ನಾನು ಏನು ಮಾಡಬೇಕೆಂದು ಅಂದುಕೊಳ್ಳುತ್ತೇನೋ ಅದನ್ನು ಮಾಡಬಾರದು ಎಂದಿದ್ದನ್ನೇ ಮಾಡುತ್ತೇನೆ. ಹಾಗೆ ಮಾಡುವುದಾದರೆ ಅದು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪ. ಹೌದು ಪ್ರೇರೆ, ಆ ಪಾಪವನ್ನು ಹೋಗಲಾಡಿಸಲು ದೇವಕುಮಾರ ಯೇಸು ಕ್ರಿಸ್ತನು ಪ್ರತ್ಯಕ್ಷ ಆಗಿದ್ದಾನೆ ಪ್ರೇರೆ. ಹೌದು, ಸೈತಾನನ ಮುಖಾಂತರವೇ ಪಾಪ ಈ ಲೋಕಕ್ಕೆ ಪ್ರವೇಶ ಆಗಿದೆ ಪ್ರೇರೆ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತಾರ್ಥ ವರ ಕೃಪೆ ನಮ್ಮ ಪ್ರಭುವಾದ ದೇವಕುಮಾರ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಹೌದು, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಮಗನನ್ನೇ ದಯಪಾಲಿಸಿದನು, ದಾರಿ ಎರೆದನು, ತ್ಯಾಗ ಮಾಡಿದನು ಈ ಲೋಕಕ್ಕೆ. ಆತನಲ್ಲಿ ವಿಶ್ವಾಸಿಗಳು ಯಾರೊಬ್ಬರೂ ನಾಶವಾಗಬಾರದೆಂದು ಆತನನ್ನು ಈ ಲೋಕಕ್ಕೆ ಕೊಟ್ಟನು ಪ್ರೇರೆ. ವಿಶ್ವಾಸವನೆಂದರೆ ದೇವರು ತನ್ನ ಪ್ರಿಯ ಕುಮಾರನನ್ನು ನನ್ನ ಪಾಪಗಳ ನಿಮಿತ್ತ, ನನ್ನ ಮೇಲಿರುವ ಪೂರ್ವಜರಿಂದ ಬಂದ ಶಾಪಗಳ ನಿಮಿತ್ತ, ನನ್ನ ಅತಿಕ್ರಮ, ದೋಷ, ಅಪರಾಧ, ದುಷ್ಟ ಆಲೋಚನೆ ನಿಮಿತ್ತ ತನ್ನ ಪ್ರಿಯ ಕುಮಾರನನ್ನು ಶಿಕ್ಷಿಸಿದ್ದಾನೆ. ಆತನನ್ನು ಯೇಸು ಕ್ರಿಸ್ತನ ದೇವಕುಮಾರನ ವಿಶ್ವಾಸುವುದಾದರೆ ನನಗಾಗಿ ಪ್ರಭು ನನ್ನ ಪಾಪ, ಶಾಪ, ದುಷ್ಟ ಆಲೋಚನೆ, ಅಕ್ರಮ ಜೀವಿತದ ಸ್ಥಳದಲ್ಲಿ ಆತನು ಶ್ರಮೆ ಹೊಂದಿದ್ದಾನೆ. ನನ್ನ ಪಾಪದ ಸಾಲ ಕಟ್ಟಿದ್ದಾನೆ, ನನ್ನನ್ನು ಬಿಡಿಸಿದ್ದಾನೆ. ನನ್ನ ಸಾಲಗಾರನಾದ ಸೈತಾನನಿಂದ ಬಿಡಿಸಿದ್ದಾನೆ. ಹೌದು, ಯೇಸುವಿನ ಬಳಿಗೆ ಬರುವುದಾದರೆ ಪ್ರೇರೆ ನಾವು ಪಾಪದ ಪಾಲಿಗೆ ಬಿಡುಗಡೆ ಆಗುತ್ತೇವೆ, ಶಾಪದ ಪಾಲಿಗೆ ಬಿಡುಗಡೆ ಆಗುತ್ತೇವೆ. ಆತನು ಸುರಿಸಿದ ರಕ್ತದಲ್ಲಿ ಬಿಡುಗಡೆ ಇದೆ ಪ್ರೇರೆ. ಆತನು ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಪ್ರೇರೆ ನಮ್ಮೆಲ್ಲರನ್ನು. ದೇವರಿಗೆ ನಮ್ಮ ಮಧ್ಯೆ ಇರುವ ಪಾಪದ ಅಡ್ಡಗೋಡೆಯನ್ನು ತನ್ನ ಶರೀರದಿಂದ ಕೆಡವಿ ಹಾಕಿದ್ದಾನೆ ಶಿಲುಬೆಯಲ್ಲಿ. ಹೌದು ಪ್ರೇರೆ, ಆ ದೇವಕುಮಾರನನ್ನು ನಂಬುವವನಿಗೆ ತೀರ್ಪಿಲ್ಲ. ಅವನು ತೀರ್ಪಿನಿಂದ ಪಾರಾಗಿ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಯೇಸುವಿನಲ್ಲಿ ದೇವಕುಮಾರನಲ್ಲಿ ವಿಶ್ವಾಸ ಇಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ. ಆ ತೀರ್ಪು ಯಾವುದೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಬೆಳಕಿಗಿಂತ ಹೆಚ್ಚಾಗಿ ಮನುಷ್ಯರು ಕತ್ತಲೆಯನ್ನೇ ಅವಲಂಬಿಸಿದರು. ಅಂದರೆ ಬೆಳಕೆಂದರೆ ದೇವಕುಮಾರ ಯೇಸು ಕ್ರಿಸ್ತ ಪ್ರೇರೆ, ದೇವರ ಪ್ರತಿರೂಪ. ಲೋಕಕ್ಕೆ ಬಂದಿತ್ತು 2000 ವರ್ಷಗಳ ಕೆಳಗೆ. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬರಲು ಅನೇಕರಿಗೆ ಇಷ್ಟ ಇಲ್ಲ ಪ್ರೇರೆ. ಯಾಕಂದರೆ ಆ ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ, ಬೆಳಕಿನ ಬಳಿಗೆ ಬರುವುದಾದರೆ ತಮ್ಮ ಕೃತ್ಯಗಳು, ಕೆಲಸಗಳು ಕೆಟ್ಟ ಕೆಲಸಗಳಾಗಿ ಕಂಡು ಬರುತ್ತವೆ. ನಾವು ಬಿಟ್ಟು ಬಿಡಬೇಕಾಗುತ್ತದೆ ಎಂದು ಬಿಟ್ಟು ಬಿಡಲು ಮನಸ್ಸಿಲ್ಲದೆ ಕತ್ತಲೆಯನ್ನೇ ಇಷ್ಟಪಡುತ್ತಿದ್ದಾರೆ ಪ್ರೇರೆ. ನರಕದ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ. ನಾವಾದರೂ ಸತ್ಯಸಂಧನಾದರೂ, ದೇವರನ್ನು ಪ್ರೀತಿಸುವವನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ ಪ್ರೇರೆ. ಪಶ್ಚಾತ್ತಾಪಡುತ್ತಾನೆ, ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುತ್ತಾನೆ. ತಾನು ಪಾಪ ಒಪ್ಪಿಕೊಂಡು ಬಿಟ್ಟು ದೇವರ ಕರುಣೆಯನ್ನು ಪಡೆದುತ್ತಾನೆ ಪ್ರೇರೆ. ತಾನು ದೇವರಿಂದ ನಡೆಸಿಕೊಳ್ಳಬೇಕೆಂದು ಇಷ್ಟವುಳ್ಳವನಾಗಿ ದೇವರ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ನಾವಾದರೂ ಪ್ರಭು ಕೃಪೆಯಿಂದ ಪಶ್ಚಾತ್ತಾಪ ಅನುಗ್ರಹಿಸಿದ್ದಾನೆ. ಪ್ರಭು ಪಾಪಕ್ಕೆ ವಿಮುಖರನ್ನಾಗಿ ಮಾಡಿದ್ದಾನೆ, ದೇವರಿಗೆ ಅಭಿಮುಖರನ್ನಾಗಿ ಮಾಡಿದ್ದಾನೆ. ಇನ್ನೂ ನಮ್ಮಲ್ಲಿ ಪಶ್ಚಾತ್ತಾಪ ಇಲ್ಲದಿರುವುದಾದರೆ, ಪಾಪ ಇರುವುದಾದರೆ ನಾವು ಪಶ್ಚಾತ್ತಾಪ ಪಡೋಣ ಪ್ರೇರೆ. ಪೂರ್ಣ ಪಶ್ಚಾತ್ತಾಪ. ಹೇಗೆ ಆ ಕೆಟ್ಟು ಹೋದ ಮಗ, ಆ ತಂದೆ ಇಬ್ಬರು ಮಕ್ಕಳು ಇರ್ತಾರಲ್ಲ ಪ್ರೇರೆ, ಚಿಕ್ಕ ಮಗ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ಆದರೆ ದೇಶದಲ್ಲಿ ಎಲ್ಲ ಹಣ ಖರ್ಚು ಮಾಡಿ, ಪಾಪ ಮಾಡಿ, ಹಣ ಖರ್ಚು ಮಾಡಿ ಆತನಿಗೆ ತಿನ್ನುವುದಕ್ಕೆ ಕೂಡ ಸಿಗದಿದ್ದಾಗ ತನ್ನ ತಂದೆಯ ಮನೆಯಲ್ಲಿ ಕೆಲಸ ಮಾಡುವ ಆಳುಗಳನ್ನು, ಅವರಿಗೆ ಸಿಗುವ ಸಮೃದ್ಧಿಯಾದ ಆಹಾರವನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಡುತ್ತಾನೆ, ದುಃಖ ಪಡುತ್ತಾನೆ. ನನ್ನ ತಂದೆಯ ಮನೆಯಲ್ಲಾದರೂ ಕೆಲಸದವರಿಗೆ ಹೆಚ್ಚಿಗೆ ಆಗುವಂಥ ಆಹಾರವಿದೆ, ನಾನಾದರೂ ಇಲ್ಲಿ ಕಷ್ಟಪಡುತ್ತಿದ್ದೇನೆ. ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಅಪ್ಪ, ನಿನಗೂ ಪರಲೋಕಕ್ಕೂ ಅಂದರೆ ಸ್ವರ್ಗಕ್ಕೂ ದೇವರಿಗೂ ದೇವಲೋಕಕ್ಕೂ ನಿನಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಬೇಡಿಕೊಳ್ಳುತ್ತೇನೆ ಕ್ಷಮೆಯನ್ನು ಎಂದುಕೊಂಡು ಮನಸ್ಸಿನ ಅಂದುಕೊಳ್ಳುತ್ತಾನೆ ಪ್ರೇರೆ. ತಮ್ಮ ತಂದೆಯ ಕಡೆ ಹೊರಡುತ್ತಾನೆ. ತಂದೆ ದೂರದಿಂದಲೇ ನೋಡಿ ಮಗನನ್ನು ಗುರುತಿಸಿ ಆತನನ್ನು ಅಪ್ಪಿಕೊಳ್ಳುತ್ತಾನೆ ಪ್ರೇರೆ. ಹೌದು, ಪ್ರಾರ್ಥನೆಗೆ ಉತ್ತರ ಇದೆ ಪ್ರೇರೆ. ನಿಜವಾದ ಪ್ರಾರ್ಥನೆ, ಪಶ್ಚಾತ್ತಾಪದ ಪ್ರಾರ್ಥನೆ, ನಿಜ ಪಶ್ಚಾತ್ತಾಪ ಬೇಕು ಪ್ರೇರೆ. ನಾವು ಪಾಪ ಮಾಡುವುದಾದರೆ ನಾವು ಮೊದಲನೇದಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತೇವೆ. ದೇವರ ಆಜ್ಞೆಯನ್ನು ಮೀರುವುದೇ ಪಾಪ. ನಂತರ ನೆರೆಯವರಿಗೆ, ಹೌದು, ನಿನ್ನ ತಂದೆಯ ದೇವರನ್ನು ಪೂರ್ಣ ಹೃದಯದಿಂದ ನೀನು
ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು, ಆರಾಧಿಸಬೇಕು. ಇದಕ್ಕೆ ಸಮಾನವಾದ ಎರಡನೇ ರಾಜಾಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಹೌದು, ಕೆಲವರು ಹೇಳ್ತಾರೆ ಪ್ರೇರೆ, ನನ್ನನ್ನು ನಾನೇ ಪ್ರೀತಿಸಿಕೊಳ್ಳುವುದಿಲ್ಲ, ಬೇರೆಯವರನ್ನು ಹೇಗೆ ತಾನೇ ಪ್ರೀತಿಸಲಿ ಎಂದು. ಹೌದು, ಬೇರೆಯವರಿಗೋಸ್ಕರ ನಿನ್ನನ್ನೇನು ಪ್ರೀತಿಸಬೇಕಾಗಿದೆ. ಕಾರಣ ನಿನ್ನ ದೇಹ ದೇವರ ಆತ್ಮನಿಗೆ, ಆತ್ಮಸ್ವರೂಪವಾದ ದೇವರಿಗೆ ಆಲಯ. ನಿನ್ನ ಹೃದಯ ಗರ್ಭಗುಡಿ ದೇವರ ಆತ್ಮನಿಗೆ. ಹೌದು, ಆದ ಕಾರಣ ದೇಹದಿಂದ ನಾವು ದೇವರಿಗೆ ಮಹಿಮೆಯನ್ನು ಪ್ರಕಾಶಪಡಿಸಬೇಕಾಗಿದೆ ಪ್ರೇರೆ. ದೇಹವಿರುವುದು ದುರಾಚಾರಕ್ಕಾಗಿ ಅಲ್ಲ, ಪ್ರಭು ಯೇಸು ಕ್ರಿಸ್ತನ ಸೇವೆಗಾಗಿ. ಹೌದು ಪ್ರೇರೆ. ಹೀಗೆ ನಾವು ಇನ್ನು ಮುಂದೆ ನೋಡೋದಾದರೆ ಪ್ರಾರ್ಥನೆಗೆ ಉತ್ತರ. ಹೌದು ಪ್ರೇರೆ. ಒಂದೊಂದು ವಸ್ತುವನ್ನು ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಪ್ರಭು. ಅನಂತ ಕಾಲದ ಯೋಚನೆಯನ್ನು ಆ ಮನುಷ್ಯರಲ್ಲಿ ಇಟ್ಟಿದ್ದಾನೆ. ಹಾಗೂ ದೇವರ ಆದ್ಯಂತವಾಗಿ ನಡೆಸುತ್ತಿರುವ ಕೈಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಏನು ಪ್ರೇರೆ, ನಾವು ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 11ನೇ ವಾಕ್ಯ ಕೊನೆಯ ಭಾಗದಲ್ಲಿ ನೋಡ್ತೇವೆ ಪ್ರೇರೆ. ಎಕ್ಲೆಸಿಯಸ್ಟ್ ಚಾಪ್ಟರ್ 3 ವರ್ಸ್ 11th ವರ್ಡ್, ಲಾಸ್ಟ್ ವರ್ಡ್. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 11ನೇ ವಾಕ್ಯದ ಕೊನೆಯ ಭಾಗ ನೋಡೋದಾದರೆ, ಅನಂತ ಕಾಲದ ಯೋಚನೆಯನ್ನು ಮನುಷ್ಯರಲ್ಲಿ ಇಟ್ಟಿದ್ದಾನಂತ ಪ್ರೇರೆ ದೇವರು. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನಂತೆ. ದೇವರು ಅನಂತ ಕಾಲದ ಯೋಚನೆ ಮನುಷ್ಯನಲ್ಲಿ ಇಟ್ಟಿದ್ದಾನೆ. ಅನಂತ ಕಾಲದಂದರೆ ನಿತ್ಯ ಜೀವದ ಬಗ್ಗೆ ಅವರಿಗೆ ಪ್ರೇರೆ. ಹೌದು, ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರು ತನ್ನನ್ನು ಒಲಿದ ಭಕ್ತರಿಗೆ, ಜನರಿಗೆ, ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಅನಂತ ಕಾಲದ ಯೋಚನೆ ಹಾಗೂ ದೇವರ ಆದ್ಯಂತವನ್ನು ಯಾರು ಗ್ರಹಿಸದಂತೆ ಮಾಡಿದ್ದಾನೆ ಪ್ರೇರೆ. ಅನಂತ ಕಾಲದ ಯೋಚನೆಯನ್ನು ಮನುಷ್ಯನ ಹೃದಯದಲ್ಲಿ ಇಟ್ಟಿದ್ದಾನಂತೆ. ಆದರೂ ದೇವರ ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಆ ಮನುಷ್ಯರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಅನಂತ ಕಾಲದ ಯೋಚನೆ ಗೊತ್ತಿದ್ದರೂ ಕೂಡ ದೇವರು ಎಲ್ಲ ಮನುಷ್ಯರ ಜೀವಿತದಲ್ಲಿ, ಎಲ್ಲ ಜನಾಂಗಗಳ ಜೀವಿತದಲ್ಲಿ, ಲೋಕದ ಮೂಲೆ ಮೂಲೆಗಳಲ್ಲಿ ಮಾಡುತ್ತಿರುವ ಆದ್ಯಂತ ಪ್ರಾಣಿ ಪಕ್ಷಿಗಳಲ್ಲಿ, ಸಮುದ್ರದಲ್ಲಿ, ಆಕಾಶದಲ್ಲಿ, ನರಕದಲ್ಲಿ, ಸ್ವರ್ಗದಲ್ಲಿ ಕೆಲವೊಂದು ಕಾರ್ಯ, ಆದ್ಯಂತವಾದ ಕಾರ್ಯ ಅವರು ಗ್ರಹಿಸಲಾರದಂತೆ ಮಾಡಿದ್ದಾನಂತ ಪ್ರೇರೆ. ಕೆಲವೊಂದು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದಾನೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿಲ್ಲ ಪ್ರೇರೆ. ಹೌದು, ಯಾಕಂದರೆ ದೇವರು ಅನಂತ ಜ್ಞಾನಿ. ಹೌದು ಪ್ರೇರೆ. ದೇವರು ಸಮುದ್ರದೊಳಗೆ ನಾವು ಒಂದು ಹನಿ ಮಾತ್ರ, ಹೆಚ್ಚೆಂದರೆ. ಹೌದು, ಹೀಗೆ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೈ ಕೆಲಸವನ್ನು ಮನುಷ್ಯರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ನಾವು ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುವುದಾದ ಪ್ರೇರೆ, ಇದೇ ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದುವುದಾದರೆ, ಎಕ್ಲೆಸಿಯಸ್ ಚಾಪ್ಟರ್ 8 ವರ್ಸ್ 17th ವರ್ಡ್. ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನು. ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನಂತ ಪ್ರೇರೆ. ಎಷ್ಟು ಪ್ರಯಾಸಪಟ್ಟು ವಿಚಾರಿಸಿದರೂ ಗ್ರಹಿಸಲಾರನು. ಹೌದು, ಜ್ಞಾನಿಯು ಗ್ರಹಿಸಬಹುದೆಂದು ಗ್ರಹಿಸಲಾರನು. ಗ್ರಹಿಸಬಹುದೆಂದರೂ ಕೂಡ ಜ್ಞಾನಿ ಗ್ರಹಿಸುವುದಿಲ್ಲ ಅಂತ ಪ್ರೇರೆ ಎಂಬುದಾಗಿ ನಾನು ದೇವರ ಕೈ ಕೆಲಸವನ್ನು ದೃಷ್ಟಿಸಿ ತಿಳಿದುಕೊಂಡೆನು. ಕೆಲವೊಂದು ಗ್ರಹಿಸಿದ ಜ್ಞಾನಿ ಸೊಲೊಮೋನ. ಆದರೆ ಇನ್ನು ಕೆಲವೊಂದು ಲೋಕದಲ್ಲಿ ನಡೆಯುವುದನ್ನು ಕೆಲವೊಂದು ಗ್ರಹಿಸಲಿಲ್ಲ. ಎಷ್ಟು ಪ್ರಯಾಸಪಟ್ಟು ವಿಚಾರಿಸಿದರೂ ಕೂಡ ಗ್ರಹಿಸಲಿಲ್ಲ ಅಂತ ಪ್ರೇರೆ. ಹೌದು, ಜ್ಞಾನಿಯಾದ ಸೊಲೊಮೋನ ಕೂಡ ಗ್ರಹಿಸಬಹುದೆಂದು ಎಂಬುದಾಗಿ ನಾನು ದೇವರ ಕೆಲಸವನ್ನೆಲ್ಲ ಜ್ಞಾನಿಯು ಗ್ರಹಿಸಬಹುದೆಂದರೂ, ಜ್ಞಾನಿಯು ಗ್ರಹಿಸಬಹುದಿದು ಎಂದುಕೊಂಡರೂ ಕೂಡ ಜ್ಞಾನಿಯು ಕೂಡ ಗ್ರಹಿಸಲಾಗಲಿಲ್ಲ ಅಂತ ಪ್ರೇರೆ. ಅಂಥ ಕೆಲಸವನ್ನೆಲ್ಲ ದೃಷ್ಟಿಸಿ ತಿಳಿದುಕೊಂಡೇನೆಂದು ಹೇಳುತ್ತಾನೆ. ಹೌದು, ಎಲ್ಲ ಮಾಡುವುದಕ್ಕೆ ನಾವು ಸ್ವತಂತ್ರರು ಪ್ರೇರೆ, ಆದರೂ ಎಲ್ಲವೂ ಮಾಡತಕ್ಕವುಗಳಲ್ಲ. ಹೌದು, ದೇವರು ಮಾಡೆಂದವುಗಳನ್ನೇ ಮಾಡಬೇಕಾಗಿದೆ. ದೇವರು ಬಿಟ್ಟು ಬಿಡೆಂದವುಗಳನ್ನು ಬಿಟ್ಟು ಬಿಡಬೇಕಾಗಿದೆ. ಹೌದು, ಬಿಟ್ಟು ಬಿಡಬೇಕಾಗಿದ್ದು ಮಾಡುವುದಾದರೆ ಮಾಡಬೇಕಾಗಿದ್ದು ಬಿಟ್ಟು ಬಿಡುವುದಾದರೆ ನಾವು ಅಜ್ಞಾನಿಗಳಾಗುತ್ತೇವೆ ಪ್ರೇರೆ. ಗ್ರಹಿಸಬೇಕಾಗಿದ್ದು ಗ್ರಹಿಸುವುದಿಲ್ಲ. ಹೌದು, ಎಷ್ಟು ಪ್ರಯಾಸಪಟ್ಟರೂ ಅದು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಕೈಗೂಡುವುದಿಲ್ಲ ನಮ್ಮ ಕೆಲಸ. ಹೌದು ಪ್ರೇರೆ. ಹೀಗೆ
ನಾವು ಯೋಬನ ಪುಸ್ತಕ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಪ್ರಾಫೆಟ್ ಜೋಬ್ ಚಾಪ್ಟರ್ 5 ವರ್ಸ್ 9th ವರ್ಡ್. ಯೋಬನ ಪುಸ್ತಕ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುವುದಾದರೆ, ಆತನು ಅಂದರೆ ದೇವರು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ದೇವರು ಅಪ್ರಮೇಯ ಮಹಾಕಾರ್ಯಗಳನ್ನು ಮಾಡುತ್ತಾನೆ ಅಂತ ಪ್ರೇರೆ. ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಕೆಂಪು ಸಮುದ್ರವನ್ನು 2 ಭಾಗವಾಗಿ ಮಾಡಿದ ಪ್ರೇರೆ. ಹಾಗೂ ಆಕಾಶದ ಮನ್ನಾವನ್ನು, ದೇವದೂತರ ಭೋಜನವನ್ನು ಇಸ್ರೇಲರಿಗೆ ಊಟ ಮಾಡಲು ಕೊಟ್ಟ. ಹಗಲು ಮೇಘಸ್ತಂಭವಾಗಿ, ರಾತ್ರಿ ಅಗ್ನಿಸ್ತಂಭವಾಗಿ ಇಸ್ರೇಲ್ ಜನರನ್ನು ಕಾನಾನ್ ದೇಶಕ್ಕೆ ನಡೆಸಲು ಸಹಾಯ ಮಾಡಿದ. ಹೌದು ಪ್ರೇರೆ. ಇನ್ನು ಅನೇಕ ರಾಜರನ್ನು ತಾನು ಆರಿಸಿಕೊಂಡ ಜನತೆಗಾಗಿ ಅವರನ್ನು ದಂಡಿಸಿದ, ಶಿಕ್ಷಿಸಿದ, ಓಡಿಸಿದ. ಹೀಗೆ ಇನ್ನೂ ಅನೇಕ ಕಾರ್ಯಗಳನ್ನು ದಾವೀದನ ಮೂಲಕ ಇಸ್ರೇಲ್ ಜನವೆಲ್ಲವೂ ಜಯ ಹೊಂದುವಂತೆ, ಸೊಲೊಮೋನನ ಮೂಲಕ ದೇವಜನಾಂಗವೆಲ್ಲ 40 ವರ್ಷ ಶಾಂತಿ, ಸುಖ, ಸಮಾಧಾನದಿಂದ ಬಾಳುವಂತೆ, ಹೀಗೆ ಅಪ್ರಮೇಯ ಮಹಾಕಾರ್ಯಗಳ ಅಸಂಖ್ಯಾತ ಅದ್ಭುತ ಕೃತ್ಯಗಳನ್ನು ಮಾಡಿದ ಪ್ರೇರೆ. ಯೇಸು ಕ್ರಿಸ್ತನು ಕೂಡ ಸಮುದ್ರದ ಮೇಲೆ ನಡೆದ, ನೀರಿನ ಮೇಲೆ. ಹೌದು ಪ್ರೇರೆ. ಜೋರ್ದನ್ ನದಿ ಅಥವಾ ಗಲಿಲೆಯ ತೀರದ ಸಮುದ್ರದ ಮೇಲೆ. ಹೌದು. ಮತ್ತು ಗಾಳಿಯನ್ನು ಗದರಿಸಿ ಶಾಂತಪಡಿಸಿದ, ಸತ್ತವ ಮನುಷ್ಯರನ್ನು ಕೂಡ ಜೀವಕ್ಕೆ ಎಬ್ಬಿಸಿದ. ಹೌದು ಪ್ರೇರೆ. ಅಷ್ಟೇ ಅಲ್ಲ, ನಮ್ಮ ಪಾಪಶಾಪಗಳ ನಿಮಿತ್ತ, ನಮ್ಮ ಕತ್ತಲ ಜೀವಿತದ ನಿಮಿತ್ತ ನಮ್ಮ ಶಿಕ್ಷೆಯನ್ನು ತನ್ನ ಮೇಲೆ ಹಾಕಿಕೊಂಡ, ನಮ್ಮ ಬೇನೆ ಬವಣೆಗಳನ್ನು ತನ್ನ ಮೇಲೆ ಹಾಕಿಕೊಂಡ, ನಮ್ಮ ಸೈತಾನನ ಕಾರ್ಯಗಳನ್ನು, ದೇವಪೀಡೆಯನ್ನು ತನ್ನ ಮೇಲೆ ತೆಗೆದುಕೊಂಡ, ಶಿಲುಬೆಗೇರಿದ ಪ್ರೇರೆ. ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಆತನು ಸುರಿಸಿದ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು. ಪಾಪಶಾಪಗಳಿಂದ, ಪಿಶಾಚಿಕೋಪದಿಂದ, ಶರೀರದಿಚ್ಛೆಗಳಿಂದ, ಮರಣ ಭಯದಿಂದ, ಸೈತಾನ್ನಿಂದ, ನರಕದಿಂದ ಬಿಡುಗಡೆ ಮಾಡಿದ ಪ್ರೇರೆ. ಸಮಾಧಿಯಿಂದ ಬಿಡುಗಡೆ ಮಾಡಿದ. ಹೌದು. ಹೀಗೆ ಯೇಸು 3ನೇ ದಿನ ಜೀವಂತವಾಗಿ ಮರಣದ ಮುಳ್ಳನ್ನು ಮುರಿದು ಸಮಾಧಿಯಿಂದ ಎದ್ದು, ಅಲ್ಲೇ ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ನಿನ್ನ ವಿಷಯದ ಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ. ಹೌದು ಪ್ರೇರೆ. ಇಂದಿಯೂ ಕೂಡ ಧರ್ಮಶಾಸ್ತ್ರ ಪಾರಾಯಣವಾಗುವ ಸಭೆಗಳಲ್ಲಿ, ಸಮಾಜ ಮಂದಿರಗಳಲ್ಲಿ ಅವರು ಇನ್ನೂ ಮರಣದ ಮುಸುಕಿನಲ್ಲಿದ್ದಾರೆ. ಹೌದು. ಧರ್ಮಶಾಸ್ತ್ರವು ಕುಂದಿ ಹೋಗುವ ಮಹಿಮೆಯಿಂದ ಇತ್ತು ಪ್ರೇರೆ. ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಹೋಗಿ ಬಂದಾಗ 40 ದಿವಸ ದೇವರೊಂದಿಗಿದ್ದು 10 ಆಜ್ಞೆಗಳು ತೆಗೆದುಕೊಂಡು ಬಂದಾಗ ಆತನ ಮುಖ ಪ್ರಕಾಶಿಸಿತು. ಆ ಪ್ರಕಾಶವನ್ನು ಇಸ್ರಾಯೇಲ್ ಜನ ನೋಡಲಾರದೆ ಇದ್ದರು. ಅದಕ್ಕಾಗಿ ಆತನು ಮುಸುಕನ್ನು ಹಾಕಿಕೊಂಡಿದ್ದನು ಮುಖದ ಮೇಲೆ. ಯಾಕೆಂದರೆ ಆ ಪ್ರಕಾಶವು ಕುಂದಿ ಹೋಗುವಂಥದ್ದಾಗಿತ್ತು. ಹೌದು ಪ್ರಿಯ. ಈಗ ಹೊಸ ಒಡಂಬಡಿಕೆಯ ವಾಕ್ಯವಾದರೂ ದೇವಕುಮಾರನನ್ನೇ ಪ್ರತ್ಯಕ್ಷಪಡಿಸಿದೆ. ಕುಂದಿ ಹೋಗದ ಮಹಿಮೆಯ ಒಡಂಬಡಿಕೆಗೆ ಪಾತ್ರರಾಗಿದ್ದೇವೆ. ಕುಂದಿ ಹೋಗುವ ಮಹಿಮೆಗೆ ಅಷ್ಟು ಪ್ರಭಾವ ಇರುವುದಾಗಿದ್ದರೆ, ಕುಂದಿ ಹೋಗದ ದೇವಕುಮಾರನ ಮಧ್ಯಸ್ಥಿಕೆಯಿಂದ ಉಂಟಾದ ಒಡಂಬಡಿಕೆ ಇನ್ನೂ ಹೆಚ್ಚು ಪ್ರಭಾವದಿಂದ ಕೂಡಿದ್ದಾಗಿರಬೇಕಲ್ಲ ಎಂದು ಪೌಲನು ಕೊರಿಂಥ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ವಿವರಿಸುತ್ತಿದ್ದಾನೆ ಪ್ರೇರೆ. ಆದ ಕಾರಣ ನಾವು ಎಷ್ಟು ಹಳೆ ಒಡಂಬಡಿಕೆ ಹೇಳಿದರೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಮುಕ್ತಾಯ ಮಾಡಬೇಕು. ಯಾಕೆಂದರೆ ಹಳೆ ಒಡಂಬಡಿಕೆ ನೆಗೆಟಿವ್, ಹೊಸ ಒಡಂಬಡಿಕೆ ಪಾಸಿಟಿವ್ ಪ್ರೇರೆ. ಹೌದು. ಕುಂದಿ ಹೋಗುವ ಪ್ರಭಾವ ಹಳೆ ಒಡಂಬಡಿಕೆ. ಧರ್ಮಶಾಸ್ತ್ರಕ್ಕೆ ನೀತಿವಂತರನ್ನಾಗಿ, ಮನುಷ್ಯರನ್ನು ನೀತಿವಂತರನ್ನಾಗಿ ಮಾಡಲು ಸಾಧ್ಯವಾಗಿದ್ದರೆ ಹೊಸ ಒಡಂಬಡಿಕೆ ಅವಶ್ಯಕತೆ ಇದ್ದಿಲ್ಲ ಪ್ರೇರೆ. ಯೇಸು ಕ್ರಿಸ್ತನ ಆಗಮನ, ಜನನ, ಬೋಧನೆ, ಸಾಧನೆ, ಮರಣ, ಯಾತನೆ, ಪುನರುತ್ಥಾನ ಅವಶ್ಯಕತೆ ಇದ್ದಿಲ್ಲ. ಅದಕ್ಕೆ ಯೇಸು ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ, ನೀವು ಕಾಣುವ ಕಣ್ಣುಗಳು ಧನ್ಯವಾದವುಗಳು, ನೀವು ಕೇಳುವ ಕಿವಿಗಳು ಧನ್ಯವಾದವುಗಳು. ನೀವು ನೋಡಬೇಕೆಂದಿರುವುದನ್ನು, ನೀವು ಕೇಳಬೇಕೆಂದಿರುವುದನ್ನು ಅನೇಕ ಮಂದಿ ಅರಸರು, ಪ್ರವಾದಿಗಳು, ದೇವಜನರು ನೋಡಬೇಕೆಂದು, ಕೇಳಬೇಕೆಂದು ಆಶಿಸಿದರು. ಅವರು ನೋಡಲಿಲ್ಲ, ಕೇಳಲಿಲ್ಲ, ಕಾಣಲಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದರು ಪ್ರೇರೆ. ಹೌದು.
ಹೊಸ ಒಡಂಬಡಿಕೆ ಸುವಾರ್ತೆ ದೇವ ಜ್ಞಾನ ಪ್ರಭಾವ ಪ್ರಕಾಶದ ಪ್ರೇರೆ. ಹೌದು, ಸುವಾರ್ತೆ ಭಾಗ್ಯದಾಯಕ ದೇವರ ಶಕ್ತಿಯಾಗಿದೆ. ಹೌದು, ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತ, ದೇವರ ಮಾತಿಗೆ ಅವಿಧೇಯ ಕೂಡ ಆದ. ಇಸ್ರಾಯೇಲ್ ಜನರು ನೀರು ಕೇಳಿದಾಗ ಆ ಬಂಡೆಗೆ ಆಜ್ಞೆ ಮಾಡೆಂದು ದೇವರು ಹೇಳಿದಾಗ ದೇವರು ಹೇಳಿದಂತೆ ಕೇಳದೆ, ದ್ರೋಹಿಗಳೇ ನಿಮಗೆ ಬಂಡೆಯಿಂದ ನೀರು ಕೊಡಬೇಕೆ ಎಂದು ಆಜ್ಞೆ ಮಾಡದೆ ಕೋಲಿನಿಂದ ಹೊಡೆಯುತ್ತಾನೆ 2 ಸಾರಿ ಬಂಡೆಗೆ. ನೀರೇನು ಹೊರಟು ಬಂದಿತ್ತು, ಆದರೆ ದೇವರ ಕೋಪ ಮೋಶೆ ಮೇಲೆ ನೆಲೆಸಿತು. ಮೋಶೆ, ಇಸ್ರಾಯೇಲ್ ಜನರು ಕಾನಾನ್ ದೇಶ ಪ್ರವೇಶಿಸಿದರೂ ಪ್ರವೇಶಿಸಬಹುದು, ಆದರೆ ನೀನು ಆ ದೇಶ ಪ್ರವೇಶಿಸಬಾರದು, ಕಾನಾನ್ ನಾಡು, ದೂರದಿಂದಲೇ ನೀನು ಅದನ್ನು ನೋಡಬೇಕೆಂದು ಪನಿಷ್ಮೆಂಟ್ ಆಯ್ತು ಪ್ರೇರೆ. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತಾಗಿದ್ದರೂ ಕೂಡ ಆತ ಮಾತಿನಲ್ಲಿ ತಪ್ಪಿದ ಪ್ರೇರೆ. ಹೌದು, ಆದರೆ ಯೇಸು ಕ್ರಿಸ್ತನಾದರೂ ದೇವರ ಮನೆಯನ್ನು ಕಟ್ಟಿದ್ದಾನೆ ಪ್ರೇರೆ. ಪರಲೋಕ, ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡುತ್ತೇನೆ, ಹೋಗಿ ಬಂದ ನಂತರ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ನಾನಿರುವಲ್ಲೇ ನೀವು ಇರಬೇಕು. ಆದುದರಿಂದ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ತಂದೆ ಜಗತ್ತುತ್ಪತ್ತಿಗೆ ಮೊದಲೇ ನನಗೆ ಕೊಟ್ಟ ಮಹಿಮೆಯನ್ನು ನೀವು ಕೂಡ ನೋಡಬೇಕು. ಹೌದು ಪ್ರೇರೆ. ಪ್ರಭು ತನ್ನ ಮಹಿಮೆಗೆ ನಮ್ಮೆಲ್ಲರನ್ನು, ತನ್ನ ಸಿಂಹಾಸನಕ್ಕೆ ನಮ್ಮೆಲ್ಲರನ್ನು ತಂದೆ ತನಗೆ ಕೊಟ್ಟ ಆ ಆನಂದದ ಪದವಿಯನ್ನು ನಾವು ಕೂಡ ನೋಡಬೇಕೆಂದು ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರೇರೆ. ನಿಜವಾದ ಸ್ನೇಹಿತನಾದ ಯೇಸು, ಪ್ರಾರ್ಥನೆಗೆ ಉತ್ತರ ಕೊಡುವ ಯೇಸು ಕ್ರಿಸ್ತನ ಬಳಿಗೆ ಯಾರೆಲ್ಲ ಬಂದು ಬೇಡಿಕೊಂಡರು ಎಲ್ಲರೂ ದೈಹಿಕ, ಮಾನಸಿಕ, ಆತ್ಮಿಕವಾಗಿ ಆಶೀರ್ವಾದ, ಸ್ವಸ್ಥತೆ, ಬಿಡುಗಡೆ, ಜಯ ಹೊಂದಿದರು ಪ್ರೇರೆ. ಆ ಐಶ್ವರ್ಯವಂತ ಯುವಕನನ್ನು ಬಿಟ್ಟರೆ ಬೇರೆಲ್ಲರೂ ತಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡರು ಅವರು ನಿಮ್ಮ ವಿಶ್ವಾಸದಂತೆ ನಿಮಗಾಗಲೆಂದು ಗುಣಪಡಿಸಿದ ಪ್ರೇರೆ. ಬಾರ್ತಿಮಾಯ ರೋಡಿನ ಪಕ್ಕದಲ್ಲಿ ಕೂತುಕೊಂಡಿರುತ್ತಾನೆ. ಸ್ವಾಮಿ ದಾವಿದ ಕುಲಪುತ್ರನೇ ನನಗೆ ದಯೆ ತೋರು ಎಂದಾಗ, ಆತನನ್ನು ಕರೆದುಕೊಂಡು ಬನ್ನಿರಿ ಎಂದಾಗ, ಅವನು ಕುರುಡ ಬಂದಾಗ, ನನ್ನಿಂದ ನಿನಗೆ ಏನಾಗಬೇಕೆಂದು ಕೇಳಿದಾಗ, ಸ್ವಾಮಿ ನನಗೆ ಕಣ್ಣು ಕಾಣಿಸಬೇಕೆಂದು ಹೇಳ್ತಾನೆ. ನಿನ್ನ ವಿಶ್ವಾಸದಂತೆ ನಿನಗಾಗಲೆಂದ ಕಣ್ಣು ಬರುತ್ತದೆ. ಹಾಗೂ ಆ ಪಾಪದಿಂದ ಇದ್ದ ಸ್ತ್ರೀ, ಅಂದರೆ ರಕ್ತ ಕುಸುಮ ರೋಗಿ, 12 ವರ್ಷಗಳಿಂದ ರಕ್ತ ಕುಸುಮ ರೋಗಿ, ಅಂದರೆ ರಕ್ತ ಹರಿಯುತ್ತಿರುತ್ತದೆ ದೇಹದಿಂದ, ಆಕೆ ಸ್ವಾಮಿಯ ವಸ್ತ್ರದ ಅಂಚನ್ನು ಮುಟ್ಟಿದರೆ ಸಾಕು ನಾನು ಗುಣ ಹೊಂದುವೆನು ಎಂದು ಪ್ರಯತ್ನ ಮಾಡುತ್ತಾಳೆ. ಹಾಗೆ ಮುಟ್ಟಿದ ತಕ್ಷಣ ಆ ಜನಸಂದಣಿಯ ಮಧ್ಯದಲ್ಲಿ ಆಕೆ ದೈವಶಕ್ತಿ ಯೇಸುವಿನಿಂದ ಹೊರಹೊಮ್ಮುತ್ತದೆ. ಆಕೆ ಗುಣಮುಖಳಾಗುತ್ತಾಳೆ ಪ್ರೇರೆ. ಹೌದು, ಕಾರಣ ಪ್ರಾರ್ಥನೆಗೆ ಯೇಸುವಿನ ಬಳಿಗೆ ಬಂದವರಿಗೆ ನಿರಾಶರಾಗಲಿಲ್ಲ ಪ್ರೇರೆ. ತಿಳಿಯದೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಬಂದವರು. ಹೌದು, ಸಮಾಜ ಮಂದಿರದ ಅಧಿಕಾರಿ ಯಾಯಿರನು ಕೂಡ ತನ್ನ ಮಗಳು ಅನಾರೋಗ್ಯದಿಂದ ಇದ್ದಾಳೆ ನನ್ನ ಮಗಳು 12 ವರ್ಷದ ಬಾಲಕಿ, ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಆಕೆ ರೋಗದಿಂದ ಗುಣ ಹೊಂದುವಳು ಎಂದು ಬೇಡಿಕೊಂಡಾಗ ಯೇಸು ಅದನ್ನು ಪರಿಗಣಿಸಲಿಲ್ಲ. ನಂತರ ಮಗಳು ಸತ್ತಿದ್ದಾಳೆ ಎಂದು ವಾರ್ತೆ ಬಂದಾಗ ಆತ ಯೇಸುವನ್ನು ಬೇಡಿಕೊಳ್ಳೋದು ಬಿಟ್ಟು ಬಿಡುತ್ತಾನೆ. ಆಗ ಯೇಸು ಮಾತಾಡಲು ಪ್ರಾರಂಭಿಸ್ತಾನೆ. ಯಾಯಿರನೇ, ಧೈರ್ಯ ಕೆಡಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಇಂದು ನಿನಗೂ ನನಗೂ ಕೂಡ ಪ್ರಭು ಅದೇ ಹೇಳುತ್ತಾನೆ. ನಾವೆಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಪ್ರಭು ಕೇಳುತ್ತಾನೋ ಇಲ್ಲವೋ ಎಂದು ಪರಿಸ್ಥಿತಿ ಮಿತಿಮೀರಿ ಆಗಿದೆ, ಇನ್ನು ಪ್ರಾರ್ಥಿಸುವುದೇ ಬೇಡ, ಸುಮ್ಮನಿರುವುದು ಒಳ್ಳೆಯದು ಎಂದುಕೊಳ್ಳುವವರು ಇದ್ದೇವೆ. ಹೌದು, ಆದರೆ ಪ್ರಭು ಹೇಳುತ್ತಿದ್ದಾನೆ ಯಾಯಿರನಿಗೆ ಹೇಳಿದಂತೆ, ಯಾಯಿರನೇ, ನನ್ನ ಮಗನೇ, ಮಗಳೇ, ಸೇವಕನೇ, ಪ್ರೀತಿಯ ವಿಶ್ವಾಸಿಯೇ, ನಂಬಿಕೆ ಮಾತ್ರ ಇರಲಿ. ನಿನ್ನ ಮಗಳು, ನಿನ್ನ ಮಗನು, ನಿನ್ನ ಕುಟುಂಬ, ನಿನ್ನ ಸಭೆ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಅಣ್ಣ ತಮ್ಮ, ನಿನ್ನ ಅಕ್ಕ ತಂಗಿ, ನಿನ್ನ ಬಂಧು, ನಿನ್ನ ಸಮಸ್ತ ಸ್ವಸ್ಥವಾಗುತ್ತದೆ, ಎದ್ದೇಳುತ್ತಾರೆ, ರಕ್ಷಣೆ ಹೊಂದುತ್ತಾರೆ, ಬಿಡುಗಡೆ ಹೊಂದುತ್ತಾರೆ. ನನ್ನಲ್ಲಿ ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಮಾತ್ರ ಇರಲಿ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಅದೇ ಪ್ರಾರ್ಥನೆಗೆ ಉತ್ತರ ಬರೋ ಸಮಯ ಪ್ರೇರೆ. ಯಾಯಿರನು ಮೌನವಾಗಿದ್ದ. ಯಾಯಿರನೇ ನಂಬಿಕೆ ಮಾತ್ರ ಇಲ್ಲ ಎಂದಾಗ ಯಾಯಿರನ ಜೊತೆಗೆ ಹೋಗುತ್ತಾನೆ ಪ್ರೇಯ. ಅವ್ರ ಮನೆಗೆ ಹೋಗುವ ದಾರಿಯಲ್ಲಿ ರಕ್ತ ಕುಸುಮ ರೋಗಿ ಮುಟ್ಟಿ ಗುಣವಾಗುತ್ತಾಳೆ. ಹಾಗೂ ಯಾಯಿರನ ಮನೆ ಪ್ರವೇಶಿಸಿದಾಗ ಅಲ್ಲಿ
ಹುಡುಗಿ ಸತ್ತಿದ್ದಾಳೆಂದು ಭಜನೆ ಮಾಡುತ್ತಿರುತ್ತಾರೆ, ಗೋಳಾಟ ಮಾಡುತ್ತಿರ್ತಾರೆ. ಯೇಸು ಅವರನ್ನೆಲ್ಲ ಇಲ್ಲಿಂದ ಹೊರಟು ಹೋಗಿರಿ, ಮಗಳು ಬಾಲಕಿ ಸತ್ತಿಲ್ಲ, ನಿದ್ರಿಸ್ತಿದ್ದಾಳೆಂದು ಹೇಳ್ತಾನೆ. ಹೌದು, ಪ್ರಭುವಿನ ದೃಷ್ಟಿಯಲ್ಲಿ ಮರಣ ನಿದ್ರೆ ಪ್ರೇರೆ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಪ್ರಭು ಬರುವಾಗ ಮಾರ್ಪಡುತ್ತೇವೆ, ಎದ್ದೇಳುತ್ತೇವೆ ಮಹಿಮಾ ಶರೀರದೊಂದಿಗೆ. ಹೌದು ಎಂದು ನಾವು ನಂಬಬೇಕಾಗಿದೆ ಪ್ರೇರೆ. ಇದುವೇ ನಮ್ಮ ಬಲವಾದ ಆಶ್ರಯದ ವಾಕ್ಯ ಪ್ರೇರೆ. ಹೌದು, ಪ್ರಭು ಪ್ರಥಮವಾಗಿ ಎದ್ದಿದ್ದಾನೆ. ಆತನ ವಿಶ್ವಾಸಿಗಳು, ಆತನ ಮಕ್ಕಳು, ಆತನ ಸೇವಕರು ಆತನ ಬರುವಾಗ ಎದ್ದೇಳುತ್ತಾರೆ. ಹೌದು, ಜೀವಂತವಾಗಿರುವವರು ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ಆಕಾಶದ ಮಧ್ಯದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘಾರೂಢರಾಗಿ ಎತ್ತಲ್ಪಡುತ್ತಾರೆ. ಹೌದು ಪ್ರಿಯರೇ, ಇಲ್ಲಿ ನೋಡಿದೆವು ಯೇಸುವೆ ಸ್ತೋತ್ರ. ಪ್ರಭು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ದೇವರು ಅಪ್ರಮೇಯ ಮಹಾಕಾರ್ಯ, ಅಸಂಖ್ಯಾತ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಪ್ರಭುವಿಗೆ ಹೆಸರಿದೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 9 ವರ್ಸ್ 6th ವರ್ಡ್. ಅದ್ಭುತ ಸ್ವರೂಪನು. ಹೌದು ಪ್ರೇರೆ, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು. ಪ್ರಾರಂಭದ ಹೆಸರಿನ ಪ್ರಾರಂಭವೇ ಅದ್ಭುತ ಮಾಡುತ್ತಾನೆ ಪ್ರೇರೆ. ಹೌದು, ಕತ್ತಲನ್ನು ಬೆಳಕಾಗಿ ದೇವರ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ದೇವರಾತ್ಮ ಜಲ ಸಮೂಹಗಳ ಮೇಲೆ ಚಲಿಸ್ತಿತ್ತು. ಅಂದರೆ ದೇವರಾತ್ಮ ಅಂದರೆ ತಂದೆಯಾದ ದೇವರು. ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಅಂದರೆ ದೇವರಾತ್ಮ ಚಲಿಸ್ತಿದ್ದ, ಬೆಳಕಾಗಲಿ ಎಂದಾತ ದೇವರ ವಾಕ್ಯವಾದ ಯೇಸು. ಆತ್ಮನು ವಾಕ್ಯವು, ತಂದೆ ಮಗನು ಒಂದೇ ಆಗಿದ್ದಾರೆ ಪ್ರಿಯ. ನಾನು ತಂದೆ ಒಂದೇ ಆಗಿದ್ದೇವೆ ಎಂದು ಹೇಳುತ್ತಿದ್ದಾನೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಇಂದು ಯೇಸು ಕ್ರಿಸ್ತ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಬರುವುದಾದರೆ ಮೊದಲನೇದಾಗಿ ಬೆಳಕಾಗುತ್ತೇವೆ ಪ್ರಿಯರೇ. ಬೆಳಕೆಂದರೆ ದೇವರ ಜೀವ ಹಾಗೂ ಪರಿಶುದ್ಧತೆ ಹಾಗೂ ಆರೋಗ್ಯ, ಧೈರ್ಯ, ಶಾಂತಿ, ಸಮಾಧಾನ, ಪ್ರೀತಿ, ಕರುಣೆ, ನಂಬಿಕೆ, ದೀರ್ಘಶಾಂತಿ, ಪ್ರಾಮಾಣಿಕತನ, ಸೌಜನ್ಯ, ತಾಳ್ಮೆ, ಸಹನೆ. ಹೌದು ಪ್ರೇರೆ, ಇನ್ನಿತರೆ ದೈವ ಜ್ಞಾನ, ಶಕ್ತಿ, ಪ್ರಕಟಣೆಯ ಜ್ಞಾನ ಮತ್ತು ದೇವರ ಸ್ವರ ಮೂಲಕ ದುಷ್ಟ ಶಕ್ತಿಗಳನ್ನು, ವ್ಯಕ್ತಿಗಳನ್ನು ಜಯಿಸುವುದು. ಹೌದು ಪ್ರೇರೆ, ಹೀಗೆ ದೇವರು ಕೊಡುವ ಆಯುಧಗಳಿಂದ ಸೈತಾನನ ಕೋಟೆ ಕೊತ್ತಲಗಳನ್ನು ಕೂಡ ಕೆಡವಬಲ್ಲೆವು ಪ್ರೇರೆ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಹೌದು, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಅವನು ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಹೌದು, ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಬೆಳಕಿನ ಮಕ್ಕಳಾಗುವಿರಿ. ಕತ್ತಲು ಬರುತ್ತದೆ, ಆಗ ಮಾಡಲು ಸಮಯ ಇರುವುದಿಲ್ಲ. ಹೌದು ಪ್ರೇರೆ, ಬೆಳಕೆಂದರೆ ಜೀವ, ಆಯುಸ್ಸು, ಅವಕಾಶ. ಜೀವ ಇರುವಾಗಲೇ, ಜೀವದಲ್ಲಿ ಆರೋಗ್ಯ ಇರುವಾಗಲೇ, ಆರೋಗ್ಯದಲ್ಲಿ ಅವಕಾಶ ಇರುವಾಗಲೇ ವಿಶ್ವಾಸಿಸುವ ಅವಕಾಶ, ಯೇಸುವಿಗಾಗಿ, ಸುವಾರ್ತೆಗಾಗಿ ಶ್ರಮಿಸುವ, ಕೆಲಸ ಮಾಡುವ ಅವಕಾಶ ಇರುವಾಗಲೇ ಮಾಡೋಣ ಪ್ರೇರೆ. ಕತ್ತಲು ಬರುತ್ತದೆ, ಮಾಡಲು ಕೆಲಸ ಇರುವುದಿಲ್ಲ ಅಂತ ಕೃಪೆ ಪ್ರಭುವನ್ನು ಬೇಡಿಕೊಳ್ಳೋಣ. ಹೀಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಿದ್ದಾನೆ ಪ್ರೇರೆ. ಪ್ರಾರ್ಥಿಸುವವನು ಸಂದೇಹ ಪಡದೆ ಪ್ರಾರ್ಥಿಸಲಿ, ಬೇಡಿದ್ದನ್ನು ಪಡೆದಾಯಿತೆಂದು ಪ್ರಾರ್ಥಿಸಲಿ, ಆಗ ಅದು ಅವನಿಗೆ ಕೈಗೂಡುತ್ತದೆ. ಹೀಗೆ ನಾವು ರೋಮಪತ್ರಿಕೆ 11ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಕೂಡ ಓದುವುದಾದರೆ ಪ್ರೇರೆ, ರೋಮನ್ಸ್ ಚಾಪ್ಟರ್ 11 ವರ್ಸ್ 33 ವರ್ಡ್. ಇಲ್ಲಿ ಓದುವುದಾದರೆ, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. 34ನೇ ವಾಕ್ಯ, ಕರ್ತನ ಮನಸ್ಸನ್ನು ತಿಳುಕೊಂಡವನಾರು, ಆತನಿಗೆ ಆಲೋಚನಾ ಕರ್ತನು ಯಾರು, ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು. 36ನೇ ವಾಕ್ಯ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ, ಅಂದರೆ ತಂದೆ, ಕುಮಾರ, ಪರಿಶುದ್ಧಾತ್ಮ, ಯೇಸು ಕ್ರಿಸ್ತನಿಂದ ಉತ್ಪತ್ತಿಯಾಗಿ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾ ಕಾಲವು ಸ್ತೋತ್ರ, ಆಮೇನ್. ಹೌದು ಪ್ರೇರೆ,
ಪೌಲನು ಹೇಳ್ತಿದ್ದಾನೆ, ಆಹಾ ದೇವರ ಜ್ಞಾನವು, ಐಶ್ವರ್ಯವು, ವಿವೇಕವು ಎಷ್ಟೋ ಅಗಾಧ, ಆಳ ಅಂತ ಪ್ರೇರೆ. ದೇವರ ಆಳ, ಐಶ್ವರ್ಯದ, ಜ್ಞಾನದ, ವಿವೇಕದ ಆಳ ಅಗಾಧ. ಆತನ ತೀರ್ಮಾನಗಳು ಪರಿಶೋಧಿಸಲು ಅಸಾಧ್ಯ. ಆತನ ಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಪ್ರಭುವಿನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ಪರಿಶುದ್ಧಾತ್ಮನೊಬ್ಬಾತನೇ. ಆತನನ್ನು ನಾವು ತುಂಬಿಕೊಳ್ಳಬೇಕಾಗಿದೆ. ನಾವು ನಮ್ಮ ಹೃದಯದಲ್ಲಿ ಪ್ರೇರೆ, ದೇಹದಲ್ಲಿ, ಆತ್ಮದಲ್ಲಿ. ಕರ್ತನ ಮನಸ್ಸನ್ನು ತಿಳ್ಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನಾರು? ದೇವರಿಗೆ ಆಲೋಚನೆ ಹೇಳಿಕೊಡುವವರು ಯಾರಿದ್ದಾರೆ ಪ್ರೇರೆ? ಹೌದು, ಒಂದು ವೇಳೆ ಹೇಳಿಕೊಡುವುದಾದರೆ ಅದು ನಿಜವಾದ ಜ್ಞಾನ ಅಲ್ಲ, ದೇವರಲ್ಲೇ ನಾವು ಕೇಳಬೇಕು. ಹೀಗೆ ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವನು ಯಾರು? ದೇವರಿಗೆ ಕೊಟ್ಟು ಹಿಂತಿರುಗಿ ಪಡೆದುಕೊಳ್ಳುವ ಯಾರಿಲ್ಲ ಪ್ರೇರೆ. ಯಾವಾಗಲೂ ದೇವರಿಂದ ಪಡೆದುಕೊಳ್ಳುವುದೇ ಅಷ್ಟೇ. ಹೌದು, ಆತನಿಂದ ಮೊದಲು ಕೊಟ್ಟು ಆತನಿಗೆ ಪ್ರತಿಫಲವನ್ನು ತೆಗೆದುಕೊಳ್ಳುವರು ಯಾರಿಲ್ಲ ನಂತರ. ಹೀಗೆ ಸಮಸ್ತವು ದೇವರಾದ ಯೇಸು ಕ್ರಿಸ್ತನಿಂದ, ಪರಿಶುದ್ಧಾತ್ಮ ಪ್ರಭುವಿಂದ ಉಂಟಾಗಿ ಉತ್ಪತ್ತಿಯಾಗಿ ಆ ಯೇಸು ಕ್ರಿಸ್ತನಿಗಾಗಿ ನಡೆಯುತ್ತಾ ಇದೆ, ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಹೌದು ಪ್ರೇರೆ ಅಂತ ಆ ರಕ್ಷಕನನ್ನು, ಸರ್ವಶಕ್ತನನ್ನು, ಅಗಾಧ ಜ್ಞಾನ, ಐಶ್ವರ್ಯ, ವಿವೇಕವುಳ್ಳ ದೇವರನ್ನು ನಂಬುತ್ತಿದ್ದೇವೆ ಪ್ರೇರೆ. ಆತನು ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಆತನನ್ನು ಕೂಗಿ ಕರೆಯುವವರೆಲ್ಲರ ಸಮೀಪದಲ್ಲೇ ಇರುವ ದೇವರಾಗಿದ್ದಾನೆ. ಭಗ್ನ ಹೃದಯಗಳಿಗೆ ಸಮೀಪದಲ್ಲಿರುತ್ತಾನೆ ಪ್ರೇರೆ. ನೊಂದು ಬೆಂದ ಹೃದಯವೇ ಆತನಿಗೆ ಇಷ್ಟವಾದ ಯಜ್ಞ. ಜಜ್ಜುವಾದ ಹೃದಯವನ್ನು ಆತನು ಆ ಪ್ರಾರ್ಥನೆಯನ್ನು ಕೂಡ ತಿರಸ್ಕರಿಸುವುದಿಲ್ಲ. ನಾವು ಪ್ರಾರ್ಥಿಸುವಾಗಲೆಲ್ಲ ಕೃತಜ್ಞತೆಯಿಂದ ಎಲ್ಲರನ್ನು ಕ್ಷಮಿಸುತ್ತಾ ಪವಿತ್ರ ಆತ್ಮ ಭರಿತರಾಗಿ ಪ್ರಾರ್ಥಿಸಬೇಕಾಗೆಂದು ವಾಕ್ಯ ಹೇಳುತ್ತಿದೆ ಪ್ರೇರೆ. ಹೀಗೆ ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನು. ಎಷ್ಟು ಪ್ರಯಾಸಪಟ್ಟು ವಿಚಾರಿಸಿದರೂ ಗ್ರಹಿಸಲಾರನು. ಅಂದರೆ ಅಂದು ಜ್ಞಾನಿ ಸೊಲೊಮೋನ ಹೇಳುತ್ತಿದ್ದಾನೆ ಪ್ರೇರೆ. ಆದರೆ ಇಂದು ಯೇಸು ಕ್ರಿಸ್ತನ ಮುಖಾಂತರ, ಆತನ ವಾಕ್ಯದ ಮುಖಾಂತರ ಗ್ರಹಿಸಬಹುದು ಪ್ರೇರೆ. ಆತನು ಸ್ವರ್ಗದಿಂದ ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ಪರಿಶುದ್ಧ ಆತ್ಮ ನಮ್ಮೊಳಗೆ ತುಂಬಿಕೊಳ್ಳುವುದಾದರೆ, ನಮ್ಮನ್ನು ಅಭಿಷೇಕಿಸುವುದಾದರೆ, ನಮ್ಮನ್ನು ಬಲಪಡಿಸುವುದಾದರೆ ತನ್ನ ವರಗಳಿಂದ, ಫಲಗಳಿಂದ, ಆಯುಧಗಳಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಪ್ರೇರೆ. ಇದೇ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಇರುವ ವ್ಯತ್ಯಾಸ. ಹಳೆ ಒಡಂಬಡಿಕೆ ಎಲ್ಲೆಲ್ಲಿ ಪಾರಾಯಣವಾಗುತ್ತದೋ ಅಲ್ಲಿ ಮರಣದ ಮುಸುಕಿನಲ್ಲಿ ಇದೆ ಇನ್ನು ಆ ಸಭೆ, ಆ ವಿಶ್ವಾಸಿ, ಆ ಬೋಧನೆ. ಆದರೆ ಹೊಸ ಒಡಂಬಡಿಕೆಯ ಸುವಾರ್ತೆ ನಾವು ಸಾರುವುದಾದರೆ ದೇವ ಜ್ಞಾನ, ಪ್ರಭಾವ, ಪ್ರಕಾಶ, ಇಹಲೋಕದ ಅಧಿಕಾರಿ, ಮಿಥ್ಯ ದೇವರು ಎಳೆದಿರುವ ಅಂಧಕಾರದ ಪರದೆಯನ್ನು ನಮ್ಮ ಕಣ್ಣಿನಿಂದ, ಆತ್ಮದಿಂದ, ದೇಹದಿಂದ ಹರಿದು ಹಾಕುತ್ತಾನೆ ಪರಿಶುದ್ಧಾತ್ಮ. ಅದು ಪ್ರೇರೆ. ಹೀಗೆ ಪಾಪ ಮರಣಗಳ ನಿಯಮದಿಂದ ಬಿಡುಗಡೆ ಮಾಡುತ್ತದೆ ಹೊಸ ಒಡಂಬಡಿಕೆ ಮಧ್ಯಸ್ಥನಾದ ಯೇಸು ಕ್ರಿಸ್ತ. ಹೌದು, ಹೊಸ ಒಡಂಬಡಿಕೆಯಲ್ಲಿ ದೇವರ ಆಜ್ಞೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಡಲಾಗಿದೆ, ನಮ್ಮ ಹೃದಯದಲ್ಲಿ ಬರೆಯಲಾಗಿದೆ. ಎರಡು ಅಂಶ ಪ್ರೇರೆ. ಮನಸ್ಸಿನಲ್ಲಿ ಇಡಲಾಗಿದೆ, ಹೃದಯದಲ್ಲಿ ಬರೆಯಲಾಗಿದೆ. ಹೀಗೆ ನಾವು ಮನಸ್ಸಿನಲ್ಲಿ ಇಡುವುದು ಕೂಡ ಮುಖ್ಯ, ಅದಕ್ಕಿಂತ ಮುಖ್ಯವಾದ ಹೃದಯದಲ್ಲಿ ಬರೆಯಲ್ಪಡುವುದು ಪ್ರೇರೆ. ಹೀಗೆ ನೆನಪಿನಲ್ಲಿಟ್ಟುಕೊಳ್ಳಬೇಕು, ನೆನಪಿನಲ್ಲಿ ಇಟ್ಟುಕೊಂಡಿದ್ದನ್ನೇ ಆಚರಿಸಬೇಕು ಎಂದರ್ಥ. ಹೀಗೆ ನಾವು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸಿ ನಡೆಯೋಣ ಪ್ರೇರೆ. ನಾವು ಮರಣದ ಮುಸುಕಿನಲ್ಲಿರುವ ಹಳೆ ಒಡಂಬಡಿಕೆಗೆ ಆಧಾರವಾಗಿರದೆ ಅದನ್ನು ಇನ್ಫಾರ್ಮೇಷನ್ ಆಗಿ ತೆಗೆದುಕೊಂಡು ಇನ್ವಿಟೇಷನ್ ಥರ ಇರುವ ಹೊಸ ಒಡಂಬಡಿಕೆಗೆ ಸಮಸ್ತವನ್ನು ನಿರ್ಮಿಸಿದ, ಸಮಸ್ತವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ, ಸಮಸ್ತವು ಆತನಿಗಾಗಿರುವ, ಸಮಸ್ತವು ಸ್ತೋತ್ರಕ್ಕೆ ಪಾತ್ರರಾಗಿರುವ ಯೇಸು ಕ್ರಿಸ್ತನ ವಾಕ್ಯವನ್ನು ಅನುಸರಿಸೋಣ. ಹೀಗೆ ನಾವು ಲೋಕದಲ್ಲಿ ನಡೆಯುವುದನ್ನು ಗ್ರಹಿಸಲು ಸಾಧ್ಯ ಅಲ್ಲದಿದ್ದರೂ ಪ್ರಭು ಬಹಳ ತಿಳಿಸಿಕೊಡುತ್ತಾನೆ ಪ್ರೇರ ಪರಿಶುದ್ಧಾತ್ಮನು. ಯಾಕಂದರೆ ಪರಿಶುದ್ಧಾತ್ಮನು ದೇವರ ಆತ್ಮನಾಗಿದ್ದಾನೆ. ಯಾರಲ್ಲಿ ದೇವರ ಆತ್ಮ ಇದ್ದಾನೆ ಅವನು ಜೀವ ಸ್ವರೂಪ ದೇವರಲ್ಲಿ ನೆಲೆಗೊಂಡಿದ್ದಾನೆ. ಪರಿಶುದ್ಧಾತ್ಮ ಬಂದ ಮೇಲೆ ನಿಮಗೆ ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ ಹಾಗೂ ಸಮಗ್ರ ಸತ್ಯಕ್ಕೆ ಕರೆದೊಯ್ಯುತ್ತಾನೆ. ಹೀಗೆ ಅಪ್ರಮೇಯ ಕಾರ್ಯಗಳನ್ನು ಕೂಡ ನಡೆಸುತ್ತಾನೆ. ನಮ್ಮ ಜೀವಿತದಲ್ಲಿ ಅಸಂಖ್ಯಾತ ಅದ್ಭುತಗಳನ್ನು ನಮ್ಮಲ್ಲಿ ನಡೆಸುತ್ತಾನೆ ಪ್ರೇರೆ. ಒಂದು ಹಳೆ ಒಡಂಬಡಿಕೆಯಲ್ಲಿ ಭೌತಿಕವಾಗಿ ಅದ್ಭುತ ಕೃತ್ಯಗಳನ್ನು ಮಾಡುವುದಾದರೆ ಇಂದು ಭೌತಿಕವಾಗಿ, ಆತ್ಮಿಕವಾಗಿ ಅದ್ಭುತ ಮಾಡಲು ಸಮರ್ಥನಾಗಿದ್ದಾನೆ. ಆಲೋಚನೆ ಕೊಡುವ ಯೇಸು ಕ್ರಿಸ್ತನು, ಪರಾಕ್ರಮ ದೇವರಾಗಿರುವ ಯೇಸು ಕ್ರಿಸ್ತನು, ನಿತ್ಯನಾದ ತಂದೆಯಾಗಿರುವ ಯೇಸು ಕ್ರಿಸ್ತನು, ಸಮಾಧಾನಕ್ಕೆ
ಪ್ರಭುವಾಗಿರುವ ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಪ್ರಿಯರೇ. ಪ್ರಾರ್ಥಿಸೋಣ, ಪ್ರಭುವನ್ನು ಪ್ರೀತಿಸೋಣ. ಪ್ರಾರ್ಥಿಸುವವನು 2ರಷ್ಟು ದೇವರನ್ನು ಪ್ರೀತಿಸುವವನಾಗಿದ್ದಾನೆ. ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ, ಪಾಪದಲ್ಲಿರುವವರಿಗಾಗಿ ಅಥವಾ ಅನೇಕ ಪತನವಾಗುತ್ತಿರುವ ಕುಟುಂಬಗಳಿಗಾಗಿ, ಹಾಗೂ ಬುದ್ಧಿಹೀನ ಕನ್ನಿಕೆಯಂತಿರುವ ಸಭೆಗಳಿಗಾಗಿ, ಹಾಗೂ ವಾಕ್ಯವನ್ನು ವಕ್ರವಾಗಿ ಬೋಧಿಸುತ್ತಿರುವ ಸೇವಕರಿಗಾಗಿ, ಶರೀರದಲ್ಲಿ ಬೋಧಿಸುತ್ತಿರುವ ಸೇವಕರಿಗಾಗಿ, ಅವರನ್ನು ಹಿಂಬಾಲಿಸುತ್ತಿರುವ ವಿಶ್ವಾಸಿಗಳಿಗಾಗಿ, ಹಣದಾಸೆಗಳು ಇರುವ ಸೇವಕರಿಗಾಗಿ, ಲೋಕಕ್ಕೂ ಲೌಕಿಕತೆಗೆ ಒಲಿಯುತ್ತಿರುವ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಪ್ರಿಯರೇ. ಹೀಗೆ ಕೊನೆಯ ವಾಕ್ಯ ನೋಡಿಕೊಳ್ಳುವುದಾದರೆ ಪ್ರಿಯರೇ, ಇಬ್ರಿಯರ ಗ್ರಂಥ 9ನೇ ಅಧ್ಯಾಯ 27ನೇ ವಾಕ್ಯ. Hebrews chapter 9 verse 27th word. ಇಲ್ಲಿ ಓದುವುದಾದರೆ ಪ್ರಿಯರೇ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಪ್ರಿಯರೇ, ನಮ್ಮ ದೇವರ ಮಕ್ಕಳ ನಿರೀಕ್ಷೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರ ಆ ನಿರೀಕ್ಷೆ, ಪರಿಶುದ್ಧಾತ್ಮನನ್ನು ಹೊಂದಿಕೊಂಡವರ ನಿರೀಕ್ಷೆ, ದೇವರಿಗಾಗಿ ಜೀವಿಸುತ್ತಿರುವವರ ನಿರೀಕ್ಷೆ ಏನೆಂದರೆ, ಒಂದೇ ಸಾರಿ ಮನುಷ್ಯರು ಸಾಯುತ್ತಾರೆ, ಆಮೇಲೆ ನ್ಯಾಯ ತೀರ್ಪು. ದೇಹದಲ್ಲಿ ಮಾಡಿದ ಸೇವೆಯಾಗಿರ್ಬೋದು, ಯೇಸುವಿನ ಕಾರ್ಯ ಆಗಿರ್ಬೋದು, ಅಥವಾ ಲೋಕದ ಕಾರ್ಯ ಆಗಿರ್ಬೋದು, ಅನ್ಯ ಜನರು, ಇವರೆಲ್ಲರಿಗೂ ಒಂದೇ ಸಾರಿ ದೇಹದಲ್ಲಿ ಪ್ರಾಣ ಬಿಡುತ್ತಾರೆ, ಆಮೇಲೆ ನ್ಯಾಯ ತೀರ್ಪು ಆಗುತ್ತದೆ ಮನುಷ್ಯರಿಗೆ. ಹೀಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪ ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಣೆಯಾದನು ಪ್ರೇರೆ. ಸಿಲುಬೆಯಲ್ಲಿ ಪಾಪವಿಲ್ಲದ ಕುರಿಮರಿಯಂತೆ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಪ್ರೇರೆ. ಆ ಕುರಿಮರಿಯಲ್ಲಿ ಪಾಪ ಇದ್ದಿಲ್ಲ, ಕಳಂಕ ಇದ್ದಿಲ್ಲ. ಮನುಷ್ಯ ರೂಪದಲ್ಲಿರುವ ದೇವರ ಕುರಿಮರಿ, ದೇವರ ವಾಕ್ಯ, ದೇವರಾದ ವಾಕ್ಯ, ಅದು ಪ್ರಿಯ ಅದೃಶ್ಯ ದೇವರ ಸಾದೃಶ್ಯ ರೂಪನು. ಈ ದೇವರೇ ಮನುಷ್ಯಾಗಿ 2ನೇ ವ್ಯಕ್ತಿತ್ವ ತಾಳಿ ಬಂದು ಲೋಕದ ಪಾಪಗಳನ್ನು ಪರಿಹರಿಸುವುದಕ್ಕೋಸ್ಕರ ಹೊತ್ತುಕೊಂಡ ಪ್ರೇರೆ. ಒಂದೇ ಸಾರಿ ಶಿಲುಬೆಯಲ್ಲಿ ಸಮರ್ಪಿತನಾದ ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ, ಯೇಸು ಕ್ರಿಸ್ತನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಮಗನನ್ನೇ ಕಳಿಸಿಕೊಟ್ಟಿದ್ದಾನೆ. ಆತನೇ ದೇವರ ಮಗನೇ ಈತನೇ ಎಂದು ಯಾರು ವಿಶ್ವಾಸಿಸ್ತಾರೋ, ಯಾರು ನಿರೀಕ್ಷಿಸಿಕೊಂಡಿರುತ್ತಾರೋ ಅವರಿಗೆ ನಿತ್ಯ ಜೀವ ನೀಡಲು ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ, ಅಂದರೆ ಪೂರ್ಣ ರಕ್ಷಣೆ ಪ್ರಿಯ. ಯೇಸು ಬರುವಾಗ ಶರೀರ ಆತ್ಮಕ್ಕೆ ಪೂರ್ಣ ರಕ್ಷಣೆ. ಅಷ್ಟರವರೆಗೆ ನಾವು ಹೋರಾಟದಲ್ಲಿರುತ್ತೇವೆ, ವಿಶ್ವಾಸದಲ್ಲಿ, ಪಾಪದೊಂದಿಗೆ, ಶರೀರದ ಇಚ್ಛೆಗಳೊಂದಿಗೆ, ಭಯದೊಂದಿಗೆ, ಸೈತಾನದೊಂದಿಗೆ, ಮರಣದೊಂದಿಗೆ. ಆದರೆ ಯೇಸು ಪ್ರಭು ಕಾಣಿಸಿಕೊಳ್ತಾನೆ ಪ್ರೇರೆ. ಪೂರ್ಣ ನಿರೀಕ್ಷಿಸಿಕೊಂಡಿರುವವರಿಗೆ, ಯೇಸುವನ್ನು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಪಾಪ ಸಂಬಂಧ ಇಲ್ಲ. ಒಂದನೆಯದಾಗಿ ಶರೀರದಲ್ಲೇ ಬಂದಿದ್ದು ಪ್ರೇರೆ. ಪಾಪ ಸಂಬಂಧವಾದ ಶರೀರ ಎನ್ನುವಂಥದ್ದು ಪಾಪಕ್ಕೆ ಸೂಚನೆ ಆಗಿದೆ. ಮಾತೃಗರ್ಭದಿಂದಲೇ ನಾನು ದ್ರೋಹಿ, ನನ್ನ ತಾಯಿ ನನ್ನನ್ನು ಪಾಪದಲ್ಲಿ ಅಡೆದಳು ಎಂದು ದಾವೀದ 51ನೇ ಕೀರ್ತನೆಯಲ್ಲಿ ಬರೆಯುತ್ತಿದ್ದನು ಪ್ರೇರೆ. ನಾನು ಹುಟ್ಟಿದಂದಿನಿಂದಲೇ ಪಾಪಿ. ಅಂದರೆ ಯೇಸು ಕ್ರಿಸ್ತ ಪಾಪ ಶರೀರ, ಆತ ಪಾಪ ಅಲ್ಲ ಪ್ರೇರೆ. ಪಾಪದಿಂದ ಕೂಡ ಜನ್ಮ ತಾಳಿಲ್ಲ. ಆತ ಶರೀರ ಆತ್ಮಿಕವಾದದ್ದು, ಆತನ ಆತ್ಮ ಪರಮಾತ್ಮಿಕವಾದದ್ದು. ಆದರೂ ಕೂಡ ಶರೀರ ಸಂಬಂಧದಲ್ಲಿ ಕಾಣಿಸಿಕೊಂಡಿದ್ದ ಪ್ರೇರೆ. ಶರೀರ ಏನಿದೆ ಪ್ರೇರೆ, ಸ್ಟ್ರೆಚ್ಚರ್ ರೂಪ, ಅದು ಪಾಪದ ರೂಪ ಇದ್ದಂತೆ. ಹೌದು, ನಾವೀಗ ಸ್ತ್ರೀ ಪುರುಷರನ್ನು ನೋಡುತ್ತೇವೆ. ಅನೇಕರು ಪಾಪದ ಆಲೋಚನೆ ಮಾಡುತ್ತಾರೆ. ಹೌದು, ಒಂದು ವಸ್ತುವನ್ನು ಕೂಡ ನೋಡಿದರೆ ಕೆಲವರು ಕದಿಯಬೇಕೆಂದು ಆಲೋಚನೆ ಮಾಡುತ್ತಾರೆ. ಯಥಾರ್ಥ, ನಿರ್ದೋಷ, ನಿಸ್ವಾರ್ಥ ಆಲೋಚನೆ ಮಾಡುವವರು 1% ಇದ್ದರೆ ಹೆಚ್ಚಿಗೆ ಆಯಿತು. ಹೌದು ಪ್ರೇರೆ, ಭಾಳ ಜನರಲ್ಲಿ. ಹೀಗೆ ಯೇಸು ಕ್ರಿಸ್ತನು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡೋದಕ್ಕೋಸ್ಕರ ಪಾಪ ಸಂಬಂಧ ಇಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಂಡು, ಅಂದರೆ ತಂದೆಯಾದ ದೇವರ ಮಹಿಮೆಯೊಂದಿಗೆ, ತಂದೆಯಾದ ದೇವರ ದೂತರೊಂದಿಗೆ ಬೆಂಕಿಯಲ್ಲಿ ಉದಯಿಸ್ತಾನೆ ಪ್ರೇರೆ. ಅಲ್ಲಿ ಪಾಪನೇ ಇಲ್ಲ. ಅಂದರೆ ಆತನ ರೂಪ ದೇವರ ರೂಪ ಆಗಿರುತ್ತದೆ.
ಮನುಷ್ಯ ಕುಮಾರ, ದೇವಕುಮಾರನ ದೇವರ ರೂಪ ಆಗಿರುತ್ತದೆ. ದೇವದೂತರು ಆರಾಧಿಸುವ ರೂಪ ಅದು ಪ್ರಿಯರೇ. ಮನುಷ್ಯ ರೂಪ ಇಲ್ಲ, ಅಂದರೆ ಮಹಿಮಾ ಶರೀರ, ಬೆಳಕಿನ ಶರೀರ, ಅಗ್ನಿಯ ಶರೀರ. ಹೌದು, ಬಂದು ಎರಡನೇ ಸಾರಿ ಕಾಣಿಸ್ಕೊಳ್ತಾನೆ ಪ್ರಿಯರೇ. ಪೂರ್ಣ ರಕ್ಷಣೆಯನ್ನು ಉಂಟು ಮಾಡುತ್ತಾನೆ. ಯೇಸುವಿನಲ್ಲಿ ನಿರೀಕ್ಷೆಯನ್ನಿಟ್ಟಿರುವ ನಿನಗೂ ನನಗೂ ವಿಶ್ವದ ಎಲ್ಲ ಯೇಸು ಕ್ರಿಸ್ತನ ಪ್ರಿಯ ಮಕ್ಕಳಿಗೆ ಅದು ಪ್ರಿಯರೇ. ಅಂತ ರಕ್ಷಣೆ ಪಾಪ ಸಂಬಂಧ ಇಲ್ಲದವನ ಎರಡನೇ ಸಾರಿ ಕಾಣಿಸಿಕೊಳ್ಳುವಾಗ ನಮ್ಮೆಲ್ಲರಿಗೂ ದೊರಕಲಿ ಪ್ರಿಯರೇ ಅಂಥ ಭಾಗ್ಯ. ಇಮ್ಮಾನುವೇಲ್ ದೇವರು, ಮೆಸ್ಸಿಯ, ಒಳ್ಳೆಯ ಕುರುಬನು, ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಯುವಾತನು, ಜೀವಸ್ವರೂಪನಾದ ದೇವಕುಮಾರನು, ಅಭಿಷಿಕ್ತನು ನಮಗೆ ಅನುಗ್ರಹಿಸಲಿ. ವಾಕ್ಯ ಭಾಗದಲ್ಲಿ ಸೇರಿ ಬಂದಿರೋ ಪ್ರತಿಯೊಬ್ಬರಿಗೂ ಆಮೇನ್ ಆಮೇನ್. ಪ್ರಿಯರೇ, ಭಾಳ ಸಮಯ ಆಯಿತು, ದಯವಿಟ್ಟು ಕ್ಷಮಿಸಿರಿ. ವಾಕ್ಯ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸನಾತನ ದೇವರೇ, ನಮ್ಮ ಸೃಷ್ಟಿಕರ್ತನೇ, ರಕ್ಷಕನೇ, ಪೋಷಕನೇ ದೇವ, ತಾಯಿ ಗರ್ಭದಿಂದ ಇಲ್ಲಿಯವರೆಗೂ ಹೊತ್ತು ಸಾಕಿ ಸಲಹಿ ಅನ್ನಪಾನ, ಗಾಳಿ, ನೀರು, ಬೆಳಕು, ಆರೋಗ್ಯ, ಚೈತನ್ಯ, ಬಿಡುಗಡೆ, ಜಯ, ಆಶೀರ್ವಾದ, ಜ್ಞಾನ, ವಿದ್ಯಾಭ್ಯಾಸ, ನಿಮ್ಮ ವಿಶೇಷವಾಗಿ ನಿಮ್ಮ ಪವಿತ್ರ ಜ್ಞಾನವನ್ನು, ನಿನ್ನ ಪರಿಶುದ್ಧಾತ್ಮನನ್ನು, ನಿನ್ನ ಪರಿಶುದ್ಧ ವಾಕ್ಯವಾದ ಯೇಸುವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ ದೇವ. ನಿಮ್ಮನ್ನು ನಿರೀಕ್ಷಿಸಿಕೊಂಡವರಿಗೆ ಪೂರ್ಣ ರಕ್ಷಣೆ ಉಂಟು ಮಾಡಲು ಎರಡನೇ ಸಾರಿ ಪಾಪ ಸಂಬಂಧವಿಲ್ಲದ ಆತನೇ ಕಾಣಿಸಿಕೊಳ್ಳುವಾಗ ನಮ್ಮೆಲ್ಲರನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ನೀವು ಬರುವಾಗ ನಮ್ಮಲ್ಲಿ ವಿಶ್ವಾಸ ಇರುವುದನ್ನು ನೀವು ಕಾಣುವಂತೆ ಅನುಗ್ರಹಿಸಬೇಕೆಂದು, ಈ ವಾಕ್ಯ ಭಾಗ ಕೇಳಿದ ಪ್ರತಿಯೊಬ್ಬ ಮಗಳ ಜೀವಿತದಲ್ಲಿ ಈ ವಾಕ್ಯ ಅರ್ಥ ಮಾಡಿಕೊಳ್ಳುವಂತೆ, ಅವರ ಜೀವಿತದಲ್ಲಿರುವ ಕತ್ತಲನ್ನು ಹೊಡೆದೋಡಿಸುವಂತೆ, ಅವರ ಸಮಸ್ಯೆಗಳ ಮೇಲೆ ಅವರು ಆಳ್ವಿಕೆ ಮಾಡುವಂತೆ, ದೇವರ ಕುಮಾರರ ಅಧಿಕಾರ ನಡೆಸುವಂತೆ ಪುನರುತ್ಥಾನದ ಶಕ್ತಿಯಾದ ಪರಿಶುದ್ಧಾತ್ಮನೇ ಕಾರ್ಯ ಮಾಡಬೇಕೆಂದು, ಧೈರ್ಯ, ಬಲ, ನಿತ್ಯ ಜೀವದ ಪರಿಶುದ್ಧಾತ್ಮ ವರಫಲ ಆಯುಧಗಳನ್ನು ದಯಪಾಲಿಸಬೇಕೆಂದು, ನಿಮ್ಮ ಸೇವೆ ಮಾಡಿ ಬಲವಾಗಿ ಒಳ್ಳೆಯ ಮರವಾಗಿ ಈ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಅನ್ಯ ಜನಾಂಗಗಳ ಮಧ್ಯೆ ನಿಮ್ಮನ್ನು ಮಹಿಮೆಪಡಿಸುವಂತೆ, ದುಷ್ಟಶಕ್ತಿಗಳನ್ನು ಸೆದೆ ಬಡಿಯುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು, ರಾಜಾದಿರಾಜನಾದ ದೇವರುಗಳಿಗೆ ದೇವರಾದ ಬೇಗನೆ ಬರಲಿರುವ ನಮ್ಮ ಮಧ್ಯದಲ್ಲಿ ಆತ್ಮಸ್ವರೂಪನಾಗಿ ನಮ್ಮ ದೇಹ ಪ್ರಾಣದಲ್ಲಿ ವಾಸಿಸುತ್ತಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ಜೀವಸ್ವರೂಪ ತಂದೆಯಾದ ದೇವರೇ, ಆಮೇನ್ ಆಮೇನ್. ತಂದೆ ಸ್ತೋತ್ರ, ಯೇಸು ಕ್ರಿಸ್ತನೇ ಸ್ತೋತ್ರ, ಪರಿಶುದ್ಧಾತ್ಮನೇ ನಿಮಗೆ ಸ್ತುತಿ ಸ್ತೋತ್ರ. ಆಮೇನ್. ಅದು ಪ್ರೇರೆ. ಪ್ರಾರ್ಥನೆಗೆ ಉತ್ತರ. ದೇವರು ಪ್ರಾರ್ಥನೆಯಿಂದ ಇಲ್ಲ ಪ್ರಪಂಚವನ್ನೇ, ಪ್ರಾರ್ಥನೆ ಮೂಲಕ ಮಾಡುವ ಮಕ್ಕಳ ಮೂಲಕ ಪ್ರಪಂಚವನ್ನೇ ಕದಲಿಸ್ತಿದ್ದಾನೆ ಪ್ರೇರೆ. ಅಂಥ ಪ್ರಭುವಿನ ಹಸ್ತ ನಮ್ಮ ಪ್ರಾರ್ಥನೆಯನ್ನು ಕೂಡ ಕದಲಿಸುತ್ತದೆ ಪ್ರೇರೆ. ಅಂಥ ಪ್ರಾರ್ಥನೆ ನಮ್ಮ ಅವಶ್ಯಕತೆಗಳನ್ನು ಕೇಳುವ ಆಸಕ್ತಿಯುಳ್ಳ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರೇರೆ. ದೇವರಿಗೆ ಪ್ರಾರ್ಥನೆ ಮೂಲಕ ಪ್ರಭುವಿಗೆ ತಿಳಿಯಪಡಿಸಬೇಕಾಗಿದೆ. ಆತನು ಪ್ರಾರ್ಥನೆಯನ್ನು ಆಲಕಿಸುವುದು ಮಾತ್ರವಲ್ಲದೆ ಪ್ರಾರ್ಥನೆಗೆ ಉತ್ತರ ಕೊಡುವ ಆತನು ಆಗಿದ್ದಾನೆ. ಹೌದು ಪ್ರೇರೆ. ನಾವು ಪ್ರಾರ್ಥಿಸುವಾಗ ಪ್ರಾರ್ಥನೆ ಪಡೆದಾಯಿತೆಂದು ವಿಶ್ವಾಸೋಣ. ಅದು ಪಡೆಯುವುದು ಖಚಿತ. ಪ್ರಾರ್ಥಿಸುವುದು ನಾವು ಆತ್ಮ ಸಂಬಂಧವಾಗಿ ಪ್ರಾರ್ಥಿಸಬೇಕಾಗಿತ್ತು ಪ್ರೇರೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಬೇಕೆಂದು, ದೇವರ ಪರಿಶುದ್ಧಾತ್ಮ ತುಂಬಿಕೊಳ್ಳುವುದಕ್ಕಾಗಿ, ದೇವರ ಸ್ವಭಾವದಲ್ಲಿ ಜೀವಿಸುವುದಕ್ಕಾಗಿ, ದೇವರ ಆತ್ಮ ಸ್ವಭಾವದಲ್ಲಿ ಜೀವಿಸುವುದಾದರೆ ನಾವು ಶಾಂತಿ, ಸಮಾಧಾನ, ಸಜ್ಜೀವ ನಿತ್ಯ ಜೀವದಿಂದ ಇರುತ್ತೇವೆ. ಶರೀರ ಸ್ವಭಾವದಲ್ಲಿ ಪ್ರಾರ್ಥಿಸುವುದಾದರೆ ಮರಣವನ್ನು ಕೊಯ್ಯುತ್ತೇವೆ, ಎಷ್ಟು ಚೆನ್ನಾಗಿ ಕಂಡರೂ ಕೂಡ. ಆದರೆ ಪವಿತ್ರಾತ್ಮ ಸ್ವಭಾವದಲ್ಲಿ ಪ್ರಾರ್ಥಿಸಬೇಕೆಂದು ವಾಕ್ಯ ಹೇಳ್ತಿದೆ. ಅಂತ ಪರಿಶುದ್ಧಾತ್ಮನ ಅಭಿಷೇಕ, ಪ್ರಾರ್ಥನಾತ್ಮ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ಸಭೆಯೊಂದಿಗೂ, ನಿಮ್ಮ ವಿಶ್ವಾಸ ಪರಿಶುದ್ಧ ಜೀವಿತದೊಂದಿಗೂ, ಸಾಕ್ಷಿ ಜೀವಿತದೊಂದಿಗೂ, ನಿಮ್ಮ ನೀವು ಪ್ರೀತಿಸುವ ಎಲ್ಲ ಜನರೊಂದಿಗೂ, ನೀವು ಹೋಗಿ ಬರುವ ಎಲ್ಲ ಸ್ಥಳಗಳಲ್ಲಿಯೂ ತಂದೆಯು, ಮಗನು, ಪರಿಶುದ್ಧಾತ್ಮನು ತನ್ನ ದೇವದೂತರೊಂದಿಗೆ ಆಜ್ಞೆ ಮಾಡಿ ಕಾಯ್ದು ಕಾಪಾಡಲಿ. ಭಯಭಕ್ತಿಯ ಆತ್ಮನ ಮೂಲಕ, ಪ್ರಾರ್ಥನಾತ್ಮನ ಮೂಲಕ, ಏಸು ರಕ್ತದ ಸಂರಕ್ಷಣೆ ಮೂಲಕ, ಏಸು ನಾಮದ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್.
ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಅದು ಪ್ರೇರೆ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ಬೆಳಕಾದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೈ ಕೆಲಸಗಳನ್ನು, ನಿಮ್ಮ ಜೀವಿತವನ್ನು ಪರಿಶುದ್ಧ ಸಜೀವಗೊಳಿಸುವುದರ ಮೂಲಕ, ದೇವರಿಗೆ ಸಾಕ್ಷಿಯಾಗಿರುವುದರ ಮೂಲಕ, ಪರಿಶುದ್ಧಾತ್ಮ ನಿಮ್ಮಲ್ಲಿ ನೆಲೆಗೊಳಿಸುವುದರ ಮೂಲಕ ನಿಮ್ಮನ್ನು ಬೆಳಕಾಗಿಸಲಿ, ಉಪ್ಪಾಗಿಸಲಿ. ಆಮೇನ್, ಆಮೇನ್. ಮತ್ತೊಂದು ವಾಕ್ಯವಾದ ಭಾಗದಲ್ಲಿ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ನಿಮಗೆ ಕೃಪೆಯು ಶುಭವು ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್. ಭಕ್ತಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ಭಕ್ತಪಾಲಕ, ಲೋಕರಕ್ಷಕ, ಜೀವದಾಯಕ ಯೇಸು. ನಿನ್ನ ನಾಮವ ನೆನೆದ